ದೇವರು ಒಂದು ಮಹಾ ಕೃಪೆಯಿಂದ ಇದುವರೆಗೂ ನಮ್ಮೆಲ್ಲರನ್ನು ಜೀವಿತ ರಸಕ್ಕೆ ಎಣಿಸಿ ಅವರ ಒಂದು ಅಮೂಲ್ಯ ವಾಕ್ಯಗಳನ್ನ ನಮ್ಗೆ ಪೋಷಿಸಿ ಬಲಪಡಿಸಿ ಈ ಒಂದು ದಿನದಲ್ಲೂ ಕೂಡ ಅವರ ಒಂದು ವಾಕ್ಯವನ್ನು ಕೇಳುವಂತ ಒಂದು ಅವಕಾಶನ ತಂದೆ ದೇವರು ನಮ್ಗೆ ಏರ್ಪಾಟ್ ಮಾಡಿದ್ದಾರೆ. ತಂದೆ ದೇವರಿಗೆ ಮಹಿಮೆ ಉಂಟಾಗ್ಲಿ. ಈ ಒಂದು ಕೂಟನ ನಾವೊಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಪ್ರತಾಪ್ ಅಂಕಲ್ನ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಅಪಾರವಾದ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ರಾತ್ರಿ ವೇಳೆಯಲ್ಲಿ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಸ್ವಾಮಿ ಒಟ್ಟಾಗಿ ಸೇರಿಸಿ ನಿನ್ನ ಪರಿಶುದ್ಧ ಗ್ರಂಥದಲ್ಲಿ ಸ್ವಾಮಿ ಇರುವಂತಹ ಎಲ್ಲ ರಹಸ್ಯಗಳನ್ನ ನಾವು ಸಹೋದರರ ಮುಖಾಂತರವಾಗಿ ಅರಿತವರಾಗಿದ್ದೇವೆ. ತಂದೆ ದೇವರೇ, ನಾವು ಪಾಪಿಗಳು ಸ್ವಾಮಿ, ಪಾಪಿಗಳಾದಾಗ್ಯೂ ಕೂಡ ನಮ್ಮ ಪಾಪದ ನಿಮಿತ್ತವಾಗಿ ನಿನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಏರಿಸಿ ಸ್ವಾಮಿ ನಮ್ಮನ್ನ ನಿನ್ನ ಅಪ್ಪ ತಂದೆ ಎಂದು ಕರೆಯುವಂಥ ಸೌಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಡೋದಕ್ಕೆ ಸ್ತೋತ್ರ ಸ್ವಾಮಿ. ತಂದೆ ದೇವರೇ, ಈ ಒಂದು ಸಣ್ಣ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ದಿವ್ಯವಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈ ದಿನ ಲೈಫ್ ಆಫ್ ಕ್ರಿಸ್ತನ ಜೀವಿತ ಪುಸ್ತಕ ಕನ್ನಡದಲ್ಲಿ ಪುಟ ಸಂಖ್ಯೆ 35, ಇಂಗ್ಲಿಷ್ ನಲ್ಲಿ 156. ಇದನ್ನ ನಾವು ಈ ದಿನ ಸ್ಟಡಿ ಮಾಡುವಂತವರಾಗಿರೋಣ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ನೆಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಕೂಟಕ್ಕೆ ತಂದೆ ದೇವರ ನಾಮ ಯೇಸು ಕ್ರಿಸ್ತನ ನಾಮ ಮಹಿಮೆ ಉಂಟಾಗಲಿ. ಕಳೆದ ವಾರ ನಾವು ಅಪೊಸ್ತಲರ ಪ್ರೇರಣೆಗಳು ಅಂದ್ರೆ ಅವರ ಒಂದು ಮನಸ್ಸಿನ ಒಂದು ಆ ಒಂದು ಪ್ರೇರಣೆಗಳು ಈ ರೀತಿಯೆಲ್ಲ ಇರಬಹುದಾಗಿತ್ತಾ ಅನ್ನೋ ಒಂದು ಅಂಶಗಳನ್ನ ನಾವು ನೋಡ್ಕೊಂಡು ಬಂದ್ವಿ. ಸುಮಾರು 3 ಪಾಯಿಂಟ್ಗಳನ್ನ ನಾವು ಸ್ಟಡಿ ಮಾಡಿದ್ವಿ. ಇವತ್ತು ಒಂದು 4ನೇ ಒಂದು ಪಾಯಿಂಟ್ ನ ನಾವು ನೋಡುವಂತವರಾಗಿರ್ತೀವಿ. ಕಳೆದ ವಾರ ನಾವು ನೋಡಿದಂತದ್ದನ್ನ ಸ್ವಲ್ಪ ಮೆಲುಕು ಹಾಕಿ ನಾವು ನೋಡುವಂತವರಾಗಿರೋಣ ಪ್ರಿಯರೇ. ಕಳೆದ ವಾರ ನಾವು ನೋಡಿರೋ ಪ್ರಕಾರ ಕರ್ತನ ಒಂದು 12 ಮಂದಿ ಅಪೊಸ್ತಲರು ಕೂಡ ಏನಾಗಿದ್ರು ಅಂತಂದ್ರೆ 12 ವಿಧವಾದಂತ ಒಂದು ಆಲೋಚನೆಯನ್ನ ಬರ್ತಂತವರಾಗಿದ್ರು. ಅವರ ಹಾಗೆ ಯಾವ ರೀತಿ ಒಂದು ಆಲೋಚನೆಗಳು ಬಂತೋ ಆ ರೀತಿಯಲ್ಲಿ ಅವರು ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ಮತ್ತೆ ಇನ್ನು ಅನೇಕ ಪತ್ರಿಕೆಗಳಲ್ಲಿ ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನ ಕುರಿತಾಗಿ ಹೇಳಿದ್ರು ಅನ್ನೋದು ಮೊದಲನೇ ಒಂದು ಪಾಯಿಂಟ್. ಎರಡನೇ ಒಂದು ಪಾಯಿಂಟ್ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಅವರು ಬರ್ದಿದ್ದೆಲ್ಲನೂ ಕೂಡ ಅವರ ಒಂದು ಸ್ವಂತ ಆಲೋಚನೆಗಳಲ್ಲಿ ಅಲ್ವಂತೆ. ಎಲ್ಲವೂ ಕೂಡ ದೇವರ ಒಂದು ಆಲೋಚನೆಗಳಿಂದನೇ ಅವರು ಆತ್ಮ ಅವಲೋಕನೆ ಹೊಂದಿ ಅಂತ ಅನ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಅವ್ರು ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲೂ ಸರಿಯಾದ ಒಂದು ಅರ್ಥಭರಿತವಾಗಿ ಅವರು ಬರ್ದಿದ್ದಾರೆ. ಅದು ತಂದೆಯ ದೇವರು ಯೇಸು ಕ್ರಿಸ್ತರು ಏನ್ ತಿಳಿಸ್ಬೇಕಾಗಿತ್ತು ನಮ್ಮ ದೇವರ ಮಕ್ಕಳಿಗೆ ಮತ್ತೆ ಇಡೀ ಯೋಜನೆ ಬಗ್ಗೆನ 2ನೇ ಪಾಯಿಂಟ್ ನಮ್ಗೆ ವಿಶ್ಲೇಷಣೆನ ಕೊಟ್ರು ಪ್ರಿಯರೇ. 3ನೇ ಒಂದು ಪಾಯಿಂಟ್ ನ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ವಾಗ್ದಾನಗಳು ಮತ್ತೆ ಪ್ರಸ್ತುತವಾದಂತ ಒಂದು ಜೀವನ ಶೈಲಿ ಯಾವ ರೀತಿ ಇತ್ತು ಅಂತಂದ್ರೆ ಕ್ರಿಸ್ತನಿಗೆ ಸಂಪೂರ್ಣ ಒಪ್ಪಿಸಿಕೊಟ್ಟು ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನ ಅವರಲ್ಲೂ ಕೂಡ ವೃದ್ಧಿಪಡಿಸ್ಕೊಂಡು ಎಲ್ಲಾ ವಿಧವಾದಂತ ಒಂದು ಗುಣಗಳಲ್ಲೂ ಕೂಡ ಅವರು ಜಯಶಾಲಿಗಳಾದ್ರು. ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಪ್ರವಾದಿಗಳು ಯಾವ ರೀತಿ ಅವರ ಒಂದು ಜೀವನಗಳನ್ನ ನಡ್ಸ್ಕೊಂಡಿದ್ರು ಅದೇ ಪ್ರಕಾರ ಶಿಷ್ಯಂದಿರುಗಳು ಕೂಡ ದೇವರ ಒಂದು ಆಲೋಚನೆಗಳನ್ನೆಲ್ಲವನ್ನು ಕೂಡ ಸರಿಯಾದಂತ ರೀತಿಯಲ್ಲಿ ಸರಿಯಾಗಿ ಸಾರಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಇವತ್ತು ಒಂದು 4ನೇ ಒಂದು ಪಾಯಿಂಟ್ ನ ನಾವು ಅರ್ಥ ಮಾಡ್ಕೊಳ್ಳೋದಾಗಿರೋದು. 4ನೇ ಪಾಯಿಂಟ್ ಸ್ಟಡಿ ಮಾಡೋಣ ಪ್ರಿಯರೇ. ಈ ವಾಗ್ದಾನದಲ್ಲಿನ ಕಡೆಯ ಪ್ರಸ್ತಾವನೆಯು
ಅವರಿಗೆ ಅವರ ಮೂಲಕವಾಗಿ ಇಡೀ ಸಭೆಗೆ ಅನ್ವಯವಾಗಿರುವ ಮುಂದಾಗುವ ಸಂಗತಿಗಳನ್ನು ತಿಳಿಸಿಕೊಡುವ ವಿಷಯವಾಗಿರುವುದು. ಹೀಗೆ ಅವರು ಸಭೆಗೆ ಪ್ರವಾದಿಗಳು ಅಥವಾ ದರ್ಶಿಗಳು ಸಹ ಆಗಿದ್ದರು. ಅಪೊಸ್ತಲರ ಮನಸ್ಸುಗಳನ್ನು ಉತ್ಕೃಷ್ಟವಾದ ರೀತಿಯಲ್ಲಿ ಬೆಳಗುವಂತೆ ಮಾಡಿ ಅಥವಾ ಮಾನಸಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಧರ್ಮಶಾಸ್ತ್ರದ ಪ್ರವಾದಿಗಳ ಹಾಗೂ ಕರ್ತನ ಉಪದೇಶಗಳ ಅರ್ಥ ವಿವರಣೆಗಳ ವಿಷಯವಾಗಿ ಸರಿಯಾದ ನಿರ್ಣಯಗಳಿಗೆ ಬರುವಂತೆ ಅವರನ್ನು ನಡೆಸುವುದರ ಮೂಲಕವಾಗಿ ಮುಂದಾಗುವ ಕೆಲವು ಸಂಗತಿಗಳನ್ನು ಅವರಿಗೆ ಸ್ಪಷ್ಟವಾಗಿ ತೋರಿಸಿಕೊಡಲಾಗಿತ್ತು. ಆದರೆ ಇದಕ್ಕಿಂತಲೂ ಹೆಚ್ಚಿನದು ಅಗತ್ಯವಾಗಿದ್ದರಿಂದ ಅದನ್ನು ಪವಿತ್ರಾತ್ಮನಿಂದ ವಿಶೇಷವಾದ ದರ್ಶನಗಳನ್ನು ಹಾಗೂ ಪ್ರಕಟಣೆಗಳನ್ನು ನೀಡುವುದರ ಮೂಲಕ ಮುಂದೆ ಬರುವ ಸಂಗತಿಗಳನ್ನು ಸೂಚಿಸುವಂತೆ ಅವರಿಗೆ ಅಪೊಸ್ತಲರಿಗೆ ಅನುಗ್ರಹಿಸೋಣವಾಗಿತ್ತು. ಅವುಗಳಲ್ಲಿ ಈ ಮುಂದಿನವುಗಳು ಇದ್ದವು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಮೇಲ್ಕಂಡ ವಿಚಾರಗಳನ್ನ ನಾವು ನೋಡಿರೋ ಪ್ರಕಾರ ಈ ಒಂದು ವಿಚಾರಗಳಲ್ಲಿ ನಾವು ನೋಡಿರೋ ಪ್ರಕಾರ ಈ ಒಂದು ಸಭೆಯ ಒಂದು ಕರ್ತವ್ಯಗಳಲ್ಲಿ ಅವರಿಗೆ ಮೂಲವಾಗಿ ಅನೇಕ ವಿಧವಾದಂತ ಒಂದು ಪ್ರವಾದಿಗಳಿಗೆ ಕೊಟ್ಟಿರೋ ಪ್ರಕಾರನೇ ಇವ್ರಗಳಿಗೂ ಕೂಡ ಒಂದು ಕೆಲಸ ಕಾರ್ಯಗಳನ್ನ ದೇವರು ನೇಮಕ ಮಾಡಿದ್ರಂತೆ. ಪ್ರವಾದಿಗಳು ಯಾವ ರೀತಿ ಶಿಕ್ಷಣಗಳನ್ನ ಹೊಂದ್ಕೊಂಡು ಜಾಗರೂಕತೆಯಿಂದ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತ ಒಂದು ಲಕ್ಷಣಗಳನ್ನ ಹೇಗೆ ಹೇಳಿದ್ರು ಅದೇ ಪ್ರಕಾರವಾಗ್ಲೇನೆ ಕರ್ತನ ಶಿಷ್ಯಂದಿರು ಕೂಡ ಈ ಒಂದು ಹಂತದಲ್ಲಿ ಅವರು ಮುನ್ನಡೆದಿದ್ದಾರಂತೆ ಪ್ರಿಯರೇ. ಇನ್ನು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಇನ್ನು ಅವ್ರಿಗೆ ಎಲ್ಲಾ ವಿಧವಾದಂತ ಒಂದು ಅಂದ್ರೆ ಯಾವ ರೀತಿ ಅಂದ್ರೆ ಎಲ್ಲಾ ವಿಧವಾದಂತ ಆಲೋಚನೆಗಳನ್ನ ಕೊಟ್ಟು ದರ್ಶನಗಳ ಒಂದು ಗೂಢಾರ್ಥಗಳನ್ನ ತಿಳಿಸಿ ಅದನ್ನ ಅವರು ಪ್ರಕಟಣೆ ಹೊಂದ್ಕೊಂಡು ಆ ಒಂದು ಹೊಂದಿರೋದನ್ನ ನಮಗೂ ನಿಮ್ಗೆಲ್ಲರಿಗೂ ಕೂಡ ತಿಳಿಸಿ ಹೇಳಿದಾರಂತೆ. ಇಷ್ಟೆಲ್ಲ ಅಂಶಗಳನ್ನ ಅವ್ರು ಮಾಡಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವ್ರಿಗೆ ದೇವರ ಒಂದು ಆತ್ಮದಿಂದಲೇನೆ ಈ ಎಲ್ಲಾ ಸಂಗತಿಗಳನ್ನ ಮಾಡೋದಿಕ್ಕೆ ಸಾಧ್ಯವಾಯ್ತು ಅಂದ್ಬಿಟ್ಟು ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಎಷ್ಟು ಅಂಶಗಳ ಬಗ್ಗೆ ಅವರು ಡಿಕೋಟ್ ಮಾಡಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಸುಮಾರು 4-5 ಅಂಶಗಳನ್ನ ಡಿಕೋಟ್ ಮಾಡಿದ್ದಾರೆ. ಅದು ಏನೇನು ಅಂತ ನಾವು ನೋಡೋಣ. ಮೊದಲನೇ ಅಂಶ ರೀಡ್ ಮಾಡಿ. ಪರ್ವತದ ಮೇಲೆ ಉಂಟಾದ ಕ್ರಿಸ್ತನ ರೂಪಾಂತರದಲ್ಲಿ ಕಂಡಂತೆ ಆ ದೇವರ ರಾಜ್ಯದಲ್ಲಿನ ಭೂಲೋಕದ ಮತ್ತು ಪರಲೋಕದ ಹಂತಗಳಲ್ಲಿ ಮುಂದೆ ಬರುವ ವೈಭವಗಳ ದರ್ಶನ. ಮತ್ತಾಯ 17ನೇ ಅಧ್ಯಾಯ 2-9ನೇ ವಚನ. ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ಸ್ ಗ್ರಂಥ ವಾಲ್ಯೂಮ್ 1ರ 14ನೇ ಅಧ್ಯಾಯವನ್ನು ನೋಡಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದರಲ್ಲಿ ಒಂದು ದರ್ಶನಗಳ ಬಗ್ಗೆ ಡಿಕೋಡ್ ಮಾಡಿದಾರಲ್ಲ, ಅದನ್ನ ದರ್ಶನಗಳನ್ನ ಯಾವ ರೀತಿ ಅವರು ಸ್ಪ್ರೆಡ್ ಅದರ ಒಂದು ಮೂಲ ಅರ್ಥಗಳನ್ನ ಹೇಳಿದಾರಲ್ಲ, ಅದ್ರ ಬಗ್ಗೆ ನಾವು ಈ ದಿನ ನಾವು ನೋಡ್ತಾ ಇದೀವಿ. ಸೊ ಅದರಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರರ ಮೊದಲನೇ ಒಂದು ದರ್ಶನದ ಬಗ್ಗೆ ನೀವೆಲ್ಲ ನೋಡಿರ್ತೀವಿ. ಅವರು ಪರ್ವತದ ಮೇಲೆ ಕೂತ್ಕೊಂಡು ರೂಪಾಂತರ ಹೊಂದಿರೋದು, ಅಂದ್ರೆ ಯಾವ ರೀತಿ ಅವ್ರು ರೂಪಾಂತರ ಹೊಂದ್ಕೊಂಡ್ರು ಅನ್ನೋದ್ರ ಒಂದು ಅಂಶನ ನಮಗೆ ಮತ್ತಾಯದಲ್ಲಿ ಹೇಳಿದ್ದಾರೆ ನೋಡಿ. ಮತ್ತಾಯು 17ನೇ ಅಧ್ಯಾಯ 2ನೇ ವಚನದಿಂದ 9ನೇ ವಚನದವರೆಗೂ ಯಾರಾದ್ರೂ ಸಹೋದರ ಸಹೋದರಿ ಓದ್ಬೇಕಾ ಕೇಳ್ಕೊಳ್ತೇನೆ. ಇದನ್ನ ನಾವು ಡಿಕೋಟ್ ಮಾಡಿ ನೋಡೋಣ. 9ನೇ ವಚನದಿಂದ ಅಲ್ವಾ ಬ್ರದರ್? ಮತ್ತಾಯ 17ನೇ ಅಧ್ಯಾಯ 2ನೇ ವಚನದಿಂದ 9ನೇ ವಚನದವರೆಗೆ. ಆಯ್ತು, 2ನೇ ವಚನದಿಂದ. ಅವರ ಕಣ್ಣು ಮುಂದೆ ಆತನ ರೂಪವು ಬೇರೆಯಾಯಿತು, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಸಾಕ ಬ್ರದರ್? 9ನೇ ವಚನದವರೆಗೂ ಓದಿ ಸಿಸ್ಟರ್. ಥ್ಯಾಂಕ್ ಯು. ಇದಲ್ಲದೆ ಮೋಸೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿಯೇ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ,
ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರಲೇ ಬಿದ್ದರು. ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿರಿ, ಹೆದರಬೇಡಿರಿ ಅಂದನು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವಿನ ಹೊರತು ಮತ್ತಾರನ್ನೂ ಕಾಣಲಿಲ್ಲ. ಅವರು ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಂತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ತಿಳಿಸಬೇಡಿರಿ ಎಂದು ಖಂಡಿತವಾಗಿ ಹೇಳಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಾವ್ ಈ ಒಂದು ಮೊದಲನೇ ಒಂದು ದರ್ಶನದ ಬಗ್ಗೆ ನಾವು ಮ್ಯಾಥ್ಯೂಸ್ ಅಲ್ಲಿ ಇದೆ. ಇದು ಬಂದು ಇದ್ರ ಬಗ್ಗೆ ನಮಗೆ ಮಾಹಿತಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಒಂದನೇ ವ್ಯಾಲ್ಯೂಮ್ ನಲ್ಲಿ 14ನೇ ಒಂದು ಪಾಠದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ಮೋಶೆ ಮತ್ತೆ ಎಲಿಯಾ ಯೇಸು ಕ್ರಿಸ್ತರು ಪರ್ವತದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ ತಕ್ಷಣ ಸತ್ತೋದವ್ರು ಅವರೇ ಇದು ಹಂಗೆ ಬಂದ್ಬಿಟ್ರ ಅಂತ ನಾವು ನೋಡ್ಬೇಕಾದ್ರೆ ಅವರೆಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರರೇ. ಅದು ಬಂದು ಒಂದು ದೂರದರ್ಶನ ತರ, ಒಂದು ಟೆಲಿವಿಷನ್ ತರ, ಒಂದು ವಿಶೇಷವಾದಂತ ರೀತಿಯಲ್ಲಿ ಭಾವೈಕ್ಯತೆಯಾಗಿ ತೋರಿಸುವಂತ ಒಂದು ದರ್ಶನವಾಗಿತ್ತು. ಇದರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಮೋಸೆ ಮತ್ತೆ ಎಲಿಯಾ ಹೊಸ ಒಡಂಬಡಿಕೆಗೆ ಮತ್ತೆ ಹಳೆ ಒಡಂಬಡಿಕೆಗೆ ಸೂಚಕವಾಗಿರ್ತಾರೆ ಪ್ರಿಯರೇ. ಮುಂದೆ ಬರುವಂತ ಒಂದು ಯುಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇವರು ಮಾರ್ಗದರ್ಶಕವಾಗಿ ಇತ್ಕೊಂಡು ಆ ಒಂದು ಮೋಶೆ ಮತ್ತೆ ಎಲಿಯಕ್ಕೆ ಸೂಚನೆ ಆಗಿರುವಂತ ಹೊಸ ಒಡಂಬಡಿಕೆ ಮತ್ತೆ ಹಳೆ ಒಡಂಬಡಿಕೆಯನ್ನ ಸಂಪೂರ್ಣವಾಗಿ ತಿಳಿದಿರುವಂತ ವ್ಯಕ್ತಿಗಳೇನೆ ಆ ಒಂದು ದೇವರ ರಾಜ್ಯದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಅನ್ಬಿಟ್ಟು ಹೇಳೋದಕ್ಕೋಸ್ಕರ ಇದನ್ನ ಅವರು ವಿಶ್ಲೇಷಣೆನ ಕೊಡ್ತಾರೆ. ಅದು ಅಲ್ದಂತಾನೆ ಅವರು ಕೊನೆದಾಗ ಏನ್ ಹೇಳ್ತಾರೆ ಅಂತಂದ್ರೆ ಪ್ರಿಯರೇ, ಇದನ್ನ ನೀವು ಕ್ರಿಸ್ತನ ಒಂದು ರಾಜ್ಯ ಬರೋವರ್ಗುನು ಕೂಡ ಯಾರಿಗೂ ಹೇಳ್ಬೇಡಿ ಎನ್ಬಿಟ್ಟು ಹೇಳ್ತಾರೆ. ಸೊ ಈ ಒಂದು ಇನ್ನು ಡೀಪ್ ಆಗಿ ನಾವು ಸ್ಟಡಿ ಮಾಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, 1874 ಬರೋವರ್ಗುನು ಕೂಡ ಯಾರಿಗೂ ಕೂಡ ಈ ಒಂದು ವಾಕ್ಯನ ಓದ್ ತಕ್ಷಣ ಅರ್ಥನೇ ಆಗ್ತಿರ್ಲಿಲ್ಲ. ಏನಕ್ಕೆ ಅಂತಂದ್ರೆ ನಿಜವಾಗ್ಲೂ ರಿಯಾಲಿಟಿ ಯೇಸು ಕ್ರಿಸ್ತರಿಗೆ ಮೋಶೆ ಮತ್ತೆ ಎಲಿಯಾ ಬಂದಿದ್ರು ಅನ್ನೋ ಒಂದು ಭಾವನೆಯಲ್ಲೇ ಇದ್ಬಿಟ್ಟಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಯಾರಿಗೂ ಸತ್ಯ ಅರ್ಥ ಗೊತ್ತಿರಲಿಲ್ಲ. ಯಾವಾಗ ಯೇಸು ಕ್ರಿಸ್ತ 2ನೇ ಬರುವಿಕೆ 1874 ಅಲ್ಲಿ ಬಂದಾದ್ಮೇಲೆನೆ ರಜಲ್ ಬ್ರದರ್ ಅವರು 1904 ಈ ಒಂದು ವಿಷಯನ ಸಂಪೂರ್ಣವಾಗಿ ವಿಶ್ಲೇಷಣೆನ ಕೊಡ್ತಾರೆ. ಮೋಶೆ ಮತ್ತೆ ಎಲಿಯಾ ಖಂಡಿತವಾಗ್ಲೂ ಇದು ಬರೋದಕ್ಕೆ ಸಾಧ್ಯವಿಲ್ಲ. ಅವರ ಒಂದು ಭಾವೈಕ್ಯತೆಯಲ್ಲಿ ದೂರದರ್ಶನ ಅಂದ್ರೆ ಯಾವ ರೀತಿ ಟೆಲಿವಿಷನ್ ರೀತಿಯಲ್ಲಿ ಒಂದು ಘಟನೆನ ಸ್ವರೂಪವಾಗಿ ಬಿಂಬಿಸುವಂತ ರೀತಿಯಲ್ಲಿ ಅದನ್ನ ಪ್ರಕಟಿಸಿ ಅದರ ಒಂದು ಆತ್ಮಿಕವಾದಂತ ಅರ್ಥನೇ ಏನಂತಂದ್ರೆ, ಮುಂದೆ ಬರುವಂತ ಯುಗದಲ್ಲಿ 1,44,000 ಸದಸ್ಯರಿಗೆ ಇದೊಂದು ಮಾರ್ಗ ಸೂಚಕವಾಗಿರ್ಲಿ ಅನ್ನೋದನ್ನ ಇಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಇನ್ನೊಂದು ಎರಡನೇ ಒಂದು ಅಂಶನ ನಾವು ಸ್ಟಡಿ ಮಾಡೋಣ. ಸೆಕೆಂಡ್ ಪಾಯಿಂಟ್, ಪೌಲನಿಗಾದ 3ನೇ ಆಕಾಶದ ಅಥವಾ 1000 ವರ್ಷದ ಆಳ್ವಿಕೆಯ ರಾಜ್ಯದ ದರ್ಶನ. ಎಫೆಸದವರಿಗೆ 3ನೇ ಅಧ್ಯಾಯ 3ರಿಂದ 6ನೇ ವಚನ, 2 ಕೊರಿಂಥ 12ನೇ ಅಧ್ಯಾಯ 1ರಿಂದ 4ನೇ ವಚನ. ಆತನ ಜೀವಿತ ಹಾಗೂ ಲೇಖನಗಳ ಮೇಲೆ ಇದು ಬಹು ಅದ್ಭುತವಾದ ಪ್ರಭಾವ ಬೀರಿದ್ದಾಗ್ಯೂ ಆಗ ಅದು ನೆರವೇರುವ ಸಮಯವಲ್ಲದಿದ್ದರಿಂದ ಆ ದಿನದಲ್ಲಿ ಅದನ್ನು ವಿವರವಾಗಿ ಬರೆಯಲು ಆತನಿಗೆ ಅಪ್ಪಣೆ ಆಗಲಿಲ್ಲ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಎರಡನೇ ಒಂದು ದರ್ಶನದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಪೌಲನು ಒಂದು ರೀತಿಯಲ್ಲಿ ಒಂದು ದರ್ಶನನ ಕಾಣ್ತಾನೆ. 3ನೇ ಯುಗ ಅಂದ್ರೆ ಏನು, ಇವಾಗ ನಾವು ವಾಸಿಸ್ತಾ ಇರೋದೇ 2ನೇ ಯುಗದಲ್ಲಿ ಇದೀವಿ. ಆದ್ರೆ ಪೌಲನು ಎಲ್ಲಿ ಯೇಸು ಕ್ರಿಸ್ತರು ಸತ್ತಿ ಸ್ವಲ್ಪ ವರ್ಷಗಳಾದ ನಂತರ ಅವನ ಸೇವೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಡೆದ ಒಂದು ಕಂಡಂತ ಒಂದು ದರ್ಶನದ ಬಗ್ಗೆ ವಿವರ ಎಲ್ಲಿಗೆ ಹೋಗಿತ್ತು ಅಂತಂದ್ರೆ, ಕ್ರಿಸ್ತನ ಒಂದು 1000 ವರ್ಷ ಆಳ್ವಿಕೆ ನಡೀತಿತ್ತಲ್ಲ, 3ನೇ ಒಂದು ಯುಗ. ಕ್ರಿಸ್ತನ್ ಯಾವ ರೀತಿ ಆಳ್ವಿಕೆಯಾಗಿ ನಿಂತ್ಕೊಂಡು ರಾಜರಾಗಿ ಇದ್ಕೊಂಡು ಇಡೀ ಲೋಕವನ್ನೇ ಅವ್ರು ಯಾವ ರೀತಿ ಕಂಟ್ರೋಲ್ ತಗೊಂಡಿದ್ರು ಅದನ್ನ ಅವ್ರು ನೋಡ್ತಾ ಇದಾರೆ. ಅದರಲ್ಲೂ ಪೌಲನು ಕೂಡ ಆ ಒಂದು ಸ್ಥಾನದಲ್ಲಿ ಇದ್ದಿದ್ದನ್ನೆಲ್ಲಾನು ಕೂಡ ತಿಳ್ಕೊಂಡೇನೆ ಪೌಲನ್ ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಒಳ್ಳೆ ಓಟ ಓಡಿ ಮುಗಿಸಿದೀನಿ ಅಂತ ಅನ್ಬಿಟ್ಟು ಹೇಳೋದು. ಯಾಕೆ ಅಂದ್ರೆ ಸುಮ್ನೆ ಅಲ್ಲ ರೀ, ಪೌಲನು ಸುಮ್ನೆ ಏನು ಹೇಳೋಂಥದ್ದಲ್ಲ. ಸತ್ಯವೇದದಲ್ಲಿ ಒಂದೊಂದು ಪದಕ್ಕೂ ಒಂದೊಂದಕ್ಕೆ ಇಂಟರ್ಲಿಂಕ್ ಇದೆ. ಇಂಟರ್ಲಿಂಕ್ ಅಂದ್ರೆ ಒಂದಕ್ಕೆ ಒಂದು ಜೋಡಣೆ.
ಪೌಲನು ಸತ್ಯವಾಗ್ಲೂ ನಾನು ಒಳ್ಳೆ ಓಟ ಓಡಿ ಕಿರೀಟ ಹಿಡ್ಕೊಂಡಿದೀನಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಅಂದ್ರೆ ಏನರ್ಥ ಅಂತಂದ್ರೆ ಅವರು ಮೂರನೇ ಒಂದು ದರ್ಶನ, ಮೂರನೇ ಒಂದು 1000 ವರ್ಷದ ಆಳ್ವಿಕೆ ನಡೆಯುವಂತ ಒಂದು ದರ್ಶನದಲ್ಲಿ ಅವರು ಎಲ್ಲಾ ಒಂದು ಆ ಕಾಡಾರ್ಥ ಅಲ್ಲಿ ನಡೆದಂತ ಒಂದು ಎಲ್ಲಾ ಸಿಚುವೇಶನ್ಸ್ ಗಳನ್ನೆಲ್ಲ ನೋಡಿ, ಅದ್ರಲ್ಲೂ ಕೂಡ ಆ ವ್ಯಕ್ತಿನೂ ಕೂಡ ಇದ್ದಿದ್ದನ್ನ ನೋಡಿ ಆ ವ್ಯಕ್ತಿ ಸ್ವಲ್ಪ ಲೇಖಗಣೆಗಳಾದ ನಂತರ ವಿಶ್ಲೇಷಣೆ ಕೊಟ್ಟಿರೋದೇ ಈ ರೀತಿ. ನೋಡಿ ಆ ಒಂದು ಲೇಖನನ ನಾವು ಓದಿ ನೋಡೋಣ. ಎಫೆಸದವರಿಗೆ 3ನೇ ಅಧ್ಯಾಯ 3-6 ಓದಿ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಂದುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮುಂದೆ ಒಂದು ಯುಗದಲ್ಲಿ ನಡೆಯುವಂತ ಒಂದು ಘಟನೆಗಳ ಬಗ್ಗೆ ಅಪೊಸ್ತಲ ಪೌಲು ಇಲ್ಲಿ ವಿಶ್ಲೇಷಣೆಯನ್ನ ಕೊಡ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾವ ರೀತಿ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ, ಇಂಥದ್ದೇ ಒಂದು ಸಂಗತಿಗಳನ್ನ ದೇವರು ನಮ್ಗೆ ಮುಂದಾಗೇನೆ ತಿಳಿಸ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಬೇರೆಯವರೆಲ್ಲ ಒಂದು ರೀತಿಯ ಅರ್ಥ ಹೇಳ್ಬೋದು, ಆದ್ರೆ ನನಗೆ ಕೊಡಲ್ಪಟ್ಟಂತ ಒಂದು ಸಂದರ್ಭದಲ್ಲಿ, ನನಗೆ ಕೊಡಲ್ಪಟ್ಟಂತ ಒಂದು ದರ್ಶನದಲ್ಲಿ ನಾನು ಈ ರೀತಿ ವಿಶ್ಲೇಷಣೆ ಕೊಟ್ಟಿದ್ದೀನಿ ಅನ್ಬಿಟ್ಟು ಇಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ಪಾಯಿಂಟ್ ನಾವು ನೋಡೋಣ ಬನ್ನಿ. 2 ಕೊರಿಂಥ 12ನೇ ಅಧ್ಯಾಯ 1-4 ಓದಿ ಸಿಸ್ಟರ್. 2 ಕೊರಿಂಥ 12ನೇ ಅಧ್ಯಾಯ 1-4. ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು, ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೆ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೈಸ್ಯಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹಸಹಿತನಾಗಿದ್ದನೋ ದೇಹರಹಿತನಾಗಿದ್ದನೋ ನಾನರಿಯೆ, ದೇವರೇ ಬಲ್ಲನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದರಲ್ಲೂ ಕೂಡ ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರು ಅಷ್ಟೊಂದು ತಲ್ಲೀನರಾಗಿದ್ಕೊಂಡು ದೇವರ ಒಂದು ವಿಚಾರದಲ್ಲಿ ಅವರು ಅಷ್ಟೊಂದು ಮನಗುಂದಿದವರಾಗಿದ್ದರಿಂದಲೇ ಮುಂದೆ ಒಂದು ಸಂಗತಿಗಳು ಅಂದ್ರೆ 3ನೇ ಯುಗದಲ್ಲಿ ನಡೆಯುವಂತ ಒಂದು ಮಿಸ್ಟ್ರಿಗಳು, ಯಾವ ರೀತಿ ಘಟನೆಗಳೆಲ್ಲನೂ ಕೂಡ ನೋಡಿ ಅವರು ಗ್ರಹಿಸಕ್ಕೆ ಆಗ್ತಾ ಇಲ್ಲ ರೀ. ಅಂದ್ರೆ ಮುಂದೆ ನಡೆಯುವಂತ ಒಂದು ಘಟನೆಗಳ ಬಗ್ಗೆ ಒಂದು ದರ್ಶನಗಳಿದೆಯಲ್ಲ ಕಂಡದು, ಅದು ತುಂಬಾ ಆಕ್ಚುಲಿ ನೋಡಿ. ಈಗ ನಮಗೂ ನಿಮ್ಗಳಿಗೆ ಥಿಂಕ್ ಮಾಡಿ. ಈಗ ಇವತ್ ರಾತ್ರಿ ನಾವು ಮಲಗ್ತೀವಿ ಅನ್ಕೊಳ್ಳಿ, ಸಿಂಪಲ್ ಆಗಿ ನಿಮ್ಗೆ ಒಂದು ಅರ್ಥ ಆಗ್ಲಿ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದೀನಿ. ಈಗ ನಾಳೆ ನಡೆಯುವ ಒಂದು ಘಟನೆಗಳೆಲ್ಲಾನು ಕೂಡ ರಾತ್ರಿ ಕನ್ಸಲ್ಲಿ ನಿಮ್ಗೆ ಬಿದ್ದ್ಬಿಡ್ತು ಅಂದ್ರೆ, ನಾಳೆ ಬೆಳಿಗ್ಗೆ ಎದ್ದಿ ನೀವು ಹೋಗ್ತೀರಾ ಅನ್ಕೊಳ್ಳಿ, ಇದೆಲ್ಲ ನಂಗೆ ರಾತ್ರಿ ಕನ್ಸು ಬಿತ್ತಲ್ಲ, ಇದೇ ತರಾನೇ ಆಯ್ತಲ್ಲ, ಈ ರೀತಿ ಡಿಸಿಷನ್ ತಗೊಂಡಿದ್ನಲ್ಲ ಅಂತ ಅನ್ಬಿಟ್ಟು ನಿಮ್ಗೆ ರೀಕಲೆಕ್ಟ್ ಆಗ್ದಾಗ ಯಾವ ರೀತಿ ನಿಮ್ಗೆ ಮನಸ್ಸು ರೋಮಾಂಚನ ಹೊಂದುತ್ತೋ ಅದಕ್ಕಿಂತ 100ರಷ್ಟು ಅಪೊಸ್ತಲ ಪೌಲ್ಗೆ ಉಂಟಾಗಿದೆ ಪ್ರಿಯರೇ. ಇಂತ ಒಂದು ವಿಶೇಷವಾದಂತ ದರ್ಶನಗಳನ್ನ ಈ ಒಂದು ಅಪೊಸ್ತಲರು ಹೊಂದಿದ್ರು, ಅದನ್ನ ಪ್ರಕಟಿಸಿದ್ರು. ಇನ್ನೊಂದು ನಾವು ನೋಡೋಣ, ಇನ್ನೊಂದು ದರ್ಶನದ ಬಗ್ಗೆ. ಮೆಕದೋನ್ಯದವನು ತನಗೆ ನೆರವಾಗಬೇಕೆಂದು ಪೌಲನ ಸೇವೆಯನ್ನು ಕೋರಿದ ದರ್ಶನ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 9-10 ವಚನಗಳು. ನೋಡಿ, ಇದೊಂದು 3ನೇ ಒಂದು ದರ್ಶನ. ಇದ್ರ ಬಗ್ಗೆ ಒಂದು ಓದಿ ನಾವು ಅರ್ಥ ಮಾಡ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 9-10 ಓದಿ ಸಿಸ್ಟರ್.
ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮೆಕೆದೋನಿಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮೆಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನು. ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮೆಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು. ನಾವು ತ್ರೋವದಿಂದ ಸಮುದ್ರದ ಪ್ರಯಾಣ ಮಾಡಿ ನೆಟ್ಟಗೆ ಸಮೋತ್ರಾಕೆಗೆ ಬಂದು ಮರುದಿನ ನೆಯಾಪೋಲಿಗೆ ಸೇರಿ ಅಲ್ಲಿಂದ ಫಿಲಿಪ್ಪಿಗೆ ಮುಟ್ಟಿದೆವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮೆಕೆದೋನಿಯನ್ಗೂ ಕೂಡ ಒಂದು ಪ್ರವಾದನೆನ ಯಾರ ಮುಖಾಂತರ ಹೊಂದಿದ್ರು ಅಂತಂದ್ರೆ ಪೌಲನ ಮುಖಾಂತರ. ಅಂದ್ರೆ ಪೌಲನ ಒಂದು ಸೇವೆಯಲ್ಲಿ ಆ ಒಂದು ಪ್ರಾಂತ್ಯಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಆದಂತ ಒಂದು ಅರಿವು ಮತ್ತೆ ಒಂದು ದರ್ಶನದ ಬಗ್ಗೆ ಅಲ್ಲಿದ್ದಂತ ಜನಗಳಿಗೆ ಅವನು ಹೋಗಿ ಸುವಾರ್ತೆಗಳನ್ನ ವಿಶ್ಲೇಷಣವಾದಂತ ರೀತಿಯಲ್ಲಿ ತಿಳಿಸುವಂತ ಒಂದು ಅವಕಾಶನ ಈ ಒಂದು ಪ್ರವಾದನೆಯನ್ನು ಕೂಡ ದೇವರು ಸಂಪೂರ್ಣವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ರಂತೆ. ಈಗ ನೆಕ್ಸ್ಟ್ ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವ್ರು ರೀಡ್ ಮಾಡ್ತೀರಾ? 1 2 3 4ನೇ ಒಂದು ಅಂಶನ ಅನು ಸಿಸ್ಟರ್ ರೀಡ್ ಮಾಡ್ತೀರಾ ಸಿಸ್ಟರ್? ಮಾಡ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಅನ್ಯಜನಗಳಿಗೂ ದೇವರ ರಾಜ್ಯದ ಬಾಗಿಲನ್ನು ಕತ್ತೆರೆಯಲು ಬೀಗದ ಕೈಯನ್ನು ತಾನು ಉಪಯೋಗಿಸಲು ಆದೇಶಿಸುವ ಸಲುವಾಗಿ ಪೇತ್ರನಿಗಾದ ಶುದ್ಧಾಶುದ್ಧ ಪ್ರಾಣಿಗಳ ದರ್ಶನ. ಇದರಲ್ಲಿ ಕೊರ್ನೇಲಿಯನು ಮೊದಲನೇ ಕ್ರೈಸ್ತ ಮತಾವಲಂಬಿ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ ಹಾಗೂ 5ನೇದು. ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಂದ ಓಕೆ. ಸೊ ಪ್ರಿಯರೇ, ಈ ಒಂದು 4ನೇ ಒಂದು ದರ್ಶನದ ಬಗ್ಗೆ ಇದು ಯಾರಿಗಾಗಿದೆ ಅಂದ್ರೆ ಆ ಪೌಲ್ಗಲ್ಲ, ಪೇತ್ರಗೆ ಈ ಒಂದು ದರ್ಶನನ ಉಂಟಾಗಿದ್ದು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಆತನು ಅವನು ಮಧ್ಯಾಹ್ನ ನಡೆಯುವಂತ ಒಂದು ಪ್ರಾರ್ಥನೆಗಾಗಿ ಅವನು ಸ್ಥಿರವಾದಂತ ರೀತಿಯಲ್ಲಿ ದೇವರ ಒಂದು ಚಿತ್ತಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಯಾವುದೇ ಒಂದು ಆಹಾರಗಳನ್ನ ಸೇವನೆ ಮಾಡ್ಕೋಂತ ಒಂದು ಇದಾಗಿರಲ್ಲ. ಆದ್ರೆ ದೇವರ ಒಂದು ದರ್ಶನದಲ್ಲಿ ಎಲ್ಲಾ ಒಂದು ಪ್ರಾಣಿಗಳು ಒಂದು ಜೋಳದಲ್ಲಿ ಬರೋ ತರ ಒಂದು ದರ್ಶನ ಕಾಣಿಸುತ್ತೆ. ಏನಿದ್ರ ಅರ್ಥ? ಅದ್ರ ಬಗ್ಗೆ ಎಲ್ಲಿ ಮಾಹಿತಿ ಕೊಟ್ಟಿದ್ದಾನೆ ಅಂದ್ರೆ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ ಪೂರ್ತಿ ನಾವು ಓದ್ದಾಗ್ಲೇ ನಮ್ಗೆ ಗೊತ್ತಾಗಲ್ಲ ಆ ಸಿಚುವೇಶನ್ಸ್ ಎಲ್ಲಾನು ಕೂಡ. ಅಂದ್ರೆ ಮೇಲ್ಗಡೆ ಒಂದು ಮಹಡಿಲ್ ನಡೆದಂತ ಒಂದು ಘಟನೆಗಳ ಬಗ್ಗೆ ನಮ್ಗೆ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಸಂಪೂರ್ಣವಾದಂತ ರೀತಿಯ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಇದನ್ನ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಏನಿದು ಎಲ್ಲಾ ಪ್ರಾಣಿಗಳು ಜೋಳಿಗೆಯಲ್ಲಿ ಕಾಣಿಸಿದ್ದು, ಅದರಲ್ಲಿ ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಮೊದ್ಲು ಧರ್ಮಶಾಸ್ತ್ರದಲ್ಲಿ ಶುದ್ಧವಾದಂತ ಪ್ರಾಣಿ, ಅಶುದ್ಧವಾದಂತ ಒಂದು ಪ್ರಾಣಿ, ಕಾಲು ಗೊರಸು ಹೊಡೆದಿರುವಂತ ಒಂದು ಪ್ರಾಣಿಗಳು, ಅಂತ ರೀತಿಯ ಒಂದು ಪ್ರಾಣಿಗಳನ್ನ ತಿನ್ನೋ ಹಾಗಿಲ್ಲ ಅಂತ ಅನ್ಬಿಟ್ಟೆಲ್ಲಾನು ಇತ್ತು. ಪ್ರಿಯ ಸಹೋದರ ಮತ್ತು ಸಹೋದರರು, ಯಾಕೆ ಇದನ್ನೆಲ್ಲ ದೇವರು ಮಡಗಿದ್ರು ಅಂತ ನಾವು ನೋಡ್ಬೇಕಾದ್ರೆ ಕೆಲವೊಂದು ನಿಯಮ ನಿಷ್ಠೆಗಳು ದೇವರ ಒಂದು ಯೋಜನೆಗೆ ಸಂಬಂಧವಾದದ್ದು ಪ್ರಿಯರೇ. ಆದ್ರೆ ಅದನ್ನ ಯಾಕೆ ದೇವರು ತಡೆಗಟ್ಟಿದ್ರು ಅಂತಂದ್ರೆ ಅದನ್ನ ಮುಂದೆ ಬರುವಂತ ಯುಗದಲ್ಲಿ ಕ್ರಿಸ್ತನೇ ಅದನ್ನ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಅರ್ಥಪಡಿಸ್ಲಿ ಅಂತ ಅನ್ಬಿಟ್ಟು. ಸೊ ಯೇಸು ಕ್ರಿಸ್ತರು ಬಂದು ಏನ್ ಮಾಡಿದ್ರು ಅಂತಂದ್ರೆ ಶುದ್ಧ ಮತ್ತೆ ಅಶುದ್ಧ, ಇದನ್ ತಿನ್ಬಾರ್ದು ಅದನ್ ತಿನ್ಬಾರ್ದು ಅಂತ ಅಲ್ಲಿವರೆಗೆ ಇತ್ತು. ಯಾಕೆ? ಧರ್ಮಶಾಸ್ತ್ರ ಯಾರಾದ್ರೂ ಕೀಪ್ ಅಪ್ ಮಾಡೋವರ್ಗುನು ಕೂಡ ಆ ಒಂದು ಘಟನೆಗಳಲ್ಲಿ ಇತ್ತು. ಕೀಪ್ ಅಪ್ ಮಾಡಿದ್ದೆ ಯಾರು? ದೇವ್ರ ಮಗರ ಕೀಪ್ ಅಪ್ ಮಾಡಿದ ತಕ್ಷಣನೇ, ಅಂದ್ರೆ ಅದನ್ನ ಅನುಸರಿಸಿ ನಡೆದ ನಂತರನೇ ಎಲ್ಲಾ ಪ್ರಾಣಿಗಳನ್ನು ಕೂಡ ದೇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಶುದ್ಧತೆಯ ರೀತಿಯಲ್ಲಿ ಅದನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಶುದ್ಧವಾದಂತ ಒಂದು ಗುಣಗಳು ನಮ್ಮಲ್ಲಿ ಇರಬಾರ್ದು. ನಾವು ಏನೇ ತಿಂದ್ರು ಕೂಡ ಅದು ಬಾಯನ್ನು ಒಲಿಸಲ್ಲ, ಮನಸ್ಸನ್ನು ಒಲಿಸಲ್ಲ. ಆದ್ರೆ ಅದರ ಒಂದು ಗುಣಗಳು ನಮ್ಗೆ ಮನಸ್ಸು ಮತ್ತೆ ಬಾಯಿನ ಒಲಸು ಮಾಡದೆ ರೀತಿಯಲ್ಲಿ ಇರ್ಬೇಕು ಅನ್ನೋ ಒಂದು ಆತ್ಮೀಕವಾದಂತ ಒಂದು ಲಕ್ಷಣಗಳಿಗೆ ಇದು ಹೋಲಿಕೆ ಆಗಿತ್ತು. ಇನ್ ಲಾಸ್ಟ್ ಅಂಡ್ ಫೈನಲ್ ದರ್ಶನದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಸಿಸ್ಟರ್ 5th ದರ್ಶನದ ಬಗ್ಗೆ ಓದಿ ಸಿಸ್ಟರ್. 5ನೇ ದರ್ಶನ. ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗಾದ ಗಮನಾರ್ಹವಾದ ಪ್ರಕಟಣೆಗಳು. ಅದು ಕ್ರೈಸ್ತತ್ವದ ಹಾದಿಯ ಅಂತ್ಯದವರೆಗಿನ ಎಲ್ಲಾ ಪ್ರಮುಖ ಗುಣಲಕ್ಷಣಗಳನ್ನು ಸಾಂಕೇತಿಕ ಭಾಷೆಯಲ್ಲಿ ವರ್ಣಿಸುವ ಸರಣಿ ರೂಪದ ದರ್ಶನಗಳನ್ನು ಒಳಗೊಂಡಿತ್ತು. ಇದು ಬಹುತೇಕ ಪೂರ್ವಕಾಲದ ಪ್ರವಾದನೆಗಳ ಭಾಗಗಳಂತಿದ್ದು ಯೋಹಾನನು ಈ ದರ್ಶನವನ್ನು ನೋಡಿ
ನಂಬಿಗಸ್ತನಾಗಿ ಅವುಗಳನ್ನು ಸಭೆಯ ಮುಂದಿನ ಪ್ರಯೋಜನಕ್ಕಾಗಿ ಬರೆದಿಟ್ಟರೂ ಆತನ ದಿನಗಳಲ್ಲಿ ಆ ಮುದ್ರೆಗಳು ತೆರೆಯಲ್ಪಡಲಿಲ್ಲವಾದ ಕಾರಣ ಅವುಗಳನ್ನು ಆತನು ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದರಲ್ಲಿ ಅಡಕವಾಗಿದ್ದ ಸತ್ಯಾರ್ಥಗಳನ್ನು ಅರಿತುಕೊಳ್ಳಲು ಆ ಕಾಲದಲ್ಲಿದ್ದ ಕರ್ತನ ಮನೆತನದವರಿಗೆ ಅದು ತಕ್ಕ ಸಮಯವಾಗಿರಲಿಲ್ಲ. ಆದರೆ ಈಗ ಅದು ಕರ್ತನ ಮನೆತನದವರಿಗೆ ಒದಗತಕ್ಕ ಆಹಾರವಾಗಿರಲಾಗಿ ಸಭೆಗೆ ಅಪೊಸ್ತಲರ ಗೌರವ ಸ್ಥಾನ ಹಾಗೂ ಅವರ ಸೇವೆಯ ಮುಖ್ಯತ್ವಗಳು ಇವುಗಳಿಂದ ದೊರೆಯುವ ಪುನಶ್ಚೇತನ ಹಾಗೂ ಬಲಗಳಲ್ಲಿ ಪಾಲುಗಾರರಾಗಿರುವ ಎಲ್ಲರಿಗೂ ಹೆಚ್ಚಾಗಿ ಅರಿತುಕೊಳ್ಳುವಂತಾಗಿದೆ. ಇವುಗಳನ್ನು ಪ್ರತಿಪಾದಿಸುವುದಕ್ಕಾಗಿ ಇತರ ಸಹಾಯಗಳು ಹಾಗೂ ಸೇವಕರುಗಳನ್ನು ಪವಿತ್ರಾತ್ಮನಿಂದ ಈಗ ಬಳಸಿಕೊಳ್ಳಲಾಗುತ್ತಿದೆ. ಕಂಟಿನ್ಯೂ ಮಾಡ್ಬಿಡಿ ಸರ್, ಲಾಸ್ಟ್ ಪ್ಯಾರಾಗ್ರಾಫ್. ಹೀಗೆ ಅಪೊಸ್ತಲರು ದೇವರ ಅಗಾಧವಾದ ಹಾಗೂ ಅದುವರೆಗೂ ಗುಪ್ತವಾಗಿದ್ದ ಸಂಗತಿಗಳ ವಿಷಯವಾಗಿ ದೇವರಿಂದ ಉಪದೇಶಿಸಲ್ಪಟ್ಟಿದ್ದರು. ಅದ್ಭುತವಾದ ರೀತಿಯಲ್ಲಿ ಅವರಿಗೆ ಪ್ರಕಟಿಸುವುದು ಎಲ್ಲಿ ಅವಶ್ಯವಿತ್ತೋ ಅಲ್ಲಿ ಆ ವಿಧಾನವನ್ನು ಬಳಸಲಾಗಿತ್ತು. ಆದರೆ ಸಹಜವಾದ ವಿಧಾನಗಳು ಸಾಕಾಗುತ್ತಿದ್ದಲ್ಲಿ ಸಹಜವಾದ ವಿಧಾನಗಳನ್ನು ಅನುಸರಿಸಲು ಅವರಿಗೆ ಆಹ್ವಾನ ಆಗುತ್ತಿತ್ತು. ಈ ಸುವಾರ್ಥ ಯುಗದ ಪರ್ಯಂತರ ಕರ್ತನು ತನ್ನ ಸಭೆಗೆ ಇತರ ಸೇವಕರ ಮೂಲಕವಾಗಿ ಉಣಬಡಿಸಲು ಯೋಜಿಸಿದ್ದ ಯಾವಾಗಲೂ ಅವರು ಸತ್ಯವನ್ನು ಸರಿಯಾದ ರೀತಿಯಲ್ಲಿ ಪ್ರಸ್ತುತಪಡಿಸಲು ಮಾರ್ಗದರ್ಶನ ನೀಡುತ್ತಿದ್ದನು. ಈ 12 ಅಪೊಸ್ತಲರ ಮೂಲಕವಾಗಿ ನೀಡಲಾದ ಅಥವಾ ಸವಿಸ್ತಾರವಾಗಿ ವಿವರಿಸಲ್ಪಟ್ಟ ದೈವ ವಾಕ್ಯವೇ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಲೋಕವನ್ನು ಸಹ ಮಾರ್ಗದರ್ಶನ ಮಾಡಿ ನಡೆಸಲು ಪಠ್ಯ ಪುಸ್ತಕವಾಗಿರುತ್ತದೆಂಬುದನ್ನು ನಾವು ನಿಜವಾಗಿಯೂ ನೆಚ್ಚಿಕೊಳ್ಳಬಹುದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು 5ನೇ ಒಂದು ಅಂಶದಲ್ಲಿ ನಮಗೆ ಪದ್ಮೋಸ್ ದ್ವೀಪದಲ್ಲಿ ಅಂದ್ರೆ ಅಪೊಸ್ತಲ ಪೌಲು ತನ್ನ ಒಂದು ಕೊನೆಯ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜೈಲಿಗೆ ಅವ್ರನ್ನ ಹಾಕ್ಬಿಡ್ತಾರೆ ಪ್ರಿಯರೇ. ಆಗ ಹಲವಾರು ಒಂದು ಹಲವಾರು ಒಂದು ಪುಸ್ತಕಗಳನ್ನ ಅವರು ಬರೆಯೋದಕ್ಕೆ ಸಾಧ್ಯವಾಗಿರತ್ತೆ. ಆ ಸಂದರ್ಭದಲ್ಲಿ ಹಲವಾರು ಒಂದು ಗೂಢಾರ್ಥಗಳನ್ನ ಅವರು ಬರೀತಾರೆ. ಆದ್ರೆ ಅದರ ಅರ್ಥ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಇವಾಗ ನಾವು ನೀವೆಲ್ಲನೂ ಕೂಡ ಅರ್ಥ ಮಾಡ್ಕೊಂತ ಇದೀವಿ. ಹೆಚ್ಚು ಕಮ್ಮಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೋಹಾನ ಮತ್ತೆ 1 ಯೋಹಾನ, 2 ಯೋಹಾನ, 3ನೇ ಯೋಹಾನದಲ್ಲಿ, ಜೇಮ್ಸ್ ಬುಕ್ ನಲ್ಲಿ, ಆಮೇಲೆ ನಾವು ನೋಡ್ಬೇಕಾದ್ರೆ ಪೌಲ್ ಬರ್ದಿರೋಂತ ಒಂದು ಪ್ರಸಂಗಿ ಇದು ಪೌಲ್ ಬರ್ದಿರೋಂತ ಒಂದು ಅಪೊಸ್ತಲ ಕೃತ್ಯಗಳಲ್ಲಿ, ಈ ಹಲವಾರು ಪುಸ್ತಕಗಳಲ್ಲಿ ಹಲವಾರು ರೀತಿಯ ಒಂದು ಪ್ರವಾದನೆ ಮಾತುಗಳೆಲ್ಲ ಇದೆ, ದರ್ಶನದ ಒಂದು ಸಂಗತಿಗಳನ್ನೆಲ್ಲಾನು ಇದೆ. ಇದನ್ನೆಲ್ಲನೂ ಕೂಡ ಆಗ ಪೌಲು ಸುಮ್ನೆ ಬರ್ದ್ರು, ಅವ್ರಿಗೆ ಗೊತ್ತಾಗಿಲ್ವಂತೆ. ಆದ್ರೆ ಇವಾಗ ನಾವು ನೀವೆಲ್ಲ ಕೂಡ ಡಿಕೋಡ್ ಮಾಡಿ ಅರ್ಥ ಮಾಡ್ಕೊತಾ ಇದೀವಿ. ಯಾಕೆಂದ್ರೆ ನಾವೆಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಇರೋದ್ರಿಂದಾನೇ ಈ ಒಂದು ಸತ್ಯಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರೋದು. ಅದು ಅಲ್ಲದಂತಾನೆ ಆತ್ಮೀಯರೇ, ನಮಗೆ ಕೊಡಲ್ಪಟ್ಟಂತ ಈ ಒಂದು ವಿಶೇಷವಾದಂತ ಒಂದು ದರ್ಶನಗಳೆಲ್ಲನೂ ಕೂಡ ಇದು ಯಾರಿಗೆ ಅವ್ರಿಗ ಅಂತ ನಾವು ನೋಡ್ಬೇಕಾದ್ರೆ ಚಿಕ್ಕ ಹಿಂಡಿಗೆ ಸೆಲೆಕ್ಟ್ ಆಗುವಂತ ಮಂದಿಗಳಿಗೆ, ಈಗ ಕೊನೆ ಭಾಗದಲ್ಲಿರುವಂತ ಮಕ್ಳುಗಳಿಗೇನೆ ಆತ್ಮಿಕವಾದಂತ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದಕ್ಕೋಸ್ಕರನೇ ಇಷ್ಟೆಲ್ಲಾ ಅಂಶಗಳನ್ನ ದೇವರು ನಮಗೆ ಬಿಟ್ಟಿದಾರಂತೆ ಪ್ರಿಯರೇ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವನ್ನೆಲ್ಲನೂ ಕೂಡ ನಾವು ತಿಳ್ಕೊಂಡು ಸಹಜವಾಗಿ ನಾವು ಏನಾಗ್ತಾ ಇದೀವಿ ಅಂತಂದ್ರೆ ಮೊಂಡತನನ ನಮ್ಮಲ್ಲಿ ಬರ್ತಾ ಇದೆ. ಯಾರು ಕೂಡ ಎಷ್ಟೆಲ್ಲ ಒಂದು ಒಳ್ಳೆ ಅಂಶಗಳನ್ನ ತಿಳ್ಕೊಂಡು ದೇವರ ಒಂದು ಕರ್ತವ್ಯಕ್ಕೆ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸ್ಕೊಳಕ್ಕೆ ಸಿದ್ಧವಾಗಿ ಬರ್ತಾ ಇದಾರ ಅಂತಂದ್ರೆ ಬರೋದು ತುಂಬಾ ಕಮ್ಮಿಯೇನೆ ಮಾಡ್ತಾ ಇದಾರೆ ಹೊರತು ಜ್ಞಾನ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಕ್ವಾಂಟಿಟಿ ಜಾಸ್ತಿ ಇದೆ ಆದ್ರೆ ಕ್ವಾಲಿಟಿನೇ ಕಮ್ಮಿ ಆಗೋಗಿದೆ. ಅಂದ್ರೆ ನಮ್ಮಲ್ಲಿ ಹಲವಾರು ಮಂದಿಗಳಿದ್ದಾರೆ, ಆದ್ರೆ ಆ ಮಂದಿಯಲ್ಲಿ ಇರ್ಬೇಕಾಗಿರೋಂತ ಗುಣಗಳು ತುಂಬಾ ಕಮ್ಮಿ ಆಗೋಗ್ತಾ ಇದೆ ಪ್ರಿಯರೇ. ನಾವು ಹಲವಾರು ಪಾಠಗಳನ್ನ ಓದ್ತೀವಿ, ಹಲವಾರು ಸಂಗತಿಗಳನ್ನ ತಿಳ್ಕೊತೀವಿ, ಹಲವಾರು ಕ್ಯಾರೆಕ್ಟರ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಆದ್ರೆ ಆ ಎಲ್ಲಾ ಪಾಠಗಳು ನಮ್ಮ ಹೃದಯದಲ್ಲಿ ಆಗ್ಲಿ, ನಮ್ಮ ದಿನನಿತ್ಯ ಜೀವನದ ಒಂದು ಲಕ್ಷಣಗಳಿಗೆ ಆಗ್ಲಿ ಅವಲಂಬಿಸ್ಕೋತಾ ಇಲ್ಲ. ಆಮೇಲಿಂದ ಆತ್ಮೀಯರೇ, ಆ ಒಂದು ಗುಣಗಳು, ಕ್ರಿಸ್ತನ ಒಂದು ಗುಣಗಳನ್ನ ನಮ್ಗೆಲ್ಲಾ ಗೊತ್ತು. ಅವರ ಒಂದು ಗುಣಗಳು ಯಾವ್ದು ಯಾವ ರೀತಿ ಅದನ್ನ ನಾವು ತೋರ್ಪಡಿಸ್ಬೇಕು ಅನ್ನೋದನ್ನೆಲ್ಲನೂ ಕೂಡ ಅರ್ತಿದ್ರು ಕೂಡ ಅದನ್ನ ನಾವು ಉಪಯೋಗಿಸ್ಕೊಳ್ತೇನೆ ಪ್ರಿಯರೇ,
ನಾವು ಅಮೂಲ್ಯವಾದಂತ ಸತ್ಯಾರ್ಥಕ್ಕೆ ತಪ್ಪಾದಂತ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಒಂದು ಹಂತಕ್ಕೆ ಬಂದ್ಬಿಟ್ಟಿದೀವಿ ಅಂತ ಅನ್ಬಿಟ್ಟು ನಮ್ಗೆ ಸಹೋದರಗಳು ತಿಳಿಸ್ತಾ ಇದಾರೆ. ಇಷ್ಟೆಲ್ಲ ವಿಚಾರಗಳನ್ನ ನಾವು ಓದ್ಬೇಕಾದ್ರೆ ತಿಳ್ಕೊಬೇಕಾದ್ರೆ ನಮ್ಗೆ ಸಿಗುವಂತ ಒಂದು ಅವಲೋಕನ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ಶಿಷ್ಯಂದಿರುಗಳೇ ಆಗ್ಲಿ, ಈ ಒಂದು ಡಾರ್ಕ್ ಏಜಸ್ ಗಳಲ್ಲಿ ಆಗ್ಲಿ ಹಲವಾರು ಮಂದಿ ಅಷ್ಟೊಂದು ಕಷ್ಟಪಟ್ಟು ಸತ್ಯವೇದಕ್ಕೋಸ್ಕರ ಅವರು ಪ್ರಯಾಸ ಪಟ್ಟು ನಮಗೆ ಇದುವರೆಗೂ ಕೊಟ್ರು. ಆದ್ರೆ ಅದ್ರ ಒಳಗಡೆ ಇರುವಂತ ಗೂಢಾರ್ಥಗಳನ್ನ ಅವ್ರು ತಿಳಿಲಿಲ್ಲ. ಅವರ ಮಕ್ಕಳಾಗಿರುವಂತ ನಮಗೆ ಸಿಕ್ಕಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ವಿಶೇಷವಾದಂತ ಅವಕಾಶನ ಹೊಂದಿರುವಂತ ನಾವುಗಳು ಈ ಒಂದ್ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಅವಲಂಬಿಸ್ಕೊಂಡು ಇದನ್ನೆಲ್ಲ ನಾವು ಹಿನ್ನೆಲೆಗಳನ್ನ ತಿಳ್ಕೊಂಡು ದೇವರಲ್ಲಿ ಭಯಭಕ್ತಿಯಿಂದಲೂ ಪ್ರೀತಿಯಿಂದಲೂ ನಡೆಯೋದಕ್ಕೆ ಪ್ರಯಾಸ ಪಡುವಂತರಾಗಿರೋಣ. ಸೊ ನೆಕ್ಸ್ಟ್ ಒಂದು ವಿಶೇಷವಾದಂತ ಒಂದು ಹೆಡ್ಡಿಂಗ್ ಇದೆ, ಆ ಒಂದು ಪಾಠನ ನಾವು ನೋಡೋಣ. ನೆಕ್ಸ್ಟ್ ಯಾರ ಬಳಿ ಆದ್ರೂ ಬೇರೆ ಹತ್ರ ಟೆಕ್ಸ್ಟ್ ಬುಕ್ ಏನಾದ್ರು ಇದೆಯಾ? ಹಾ ಬ್ರದರ್, ಓದೋದು. ಓದಿ ಸಿಸ್ಟರ್. ನೆಕ್ಸ್ಟ್ ಬೇಡ. ತಪ್ಪು ಮಾಡುವಂತ ಅಪೋಸ್ತಲರ ಗುಣಗಳು. ತಪ್ಪು ಮಾಡಲಾಗದ ಅಪೋಸ್ತಲರ ಗುಣವೆಂಬ ಆಲೋಚನೆಗೆ ವಿರುದ್ಧವಾಗಿರುವುದೆಂದು ಸಾಮಾನ್ಯವಾಗಿ ಪರಿಗಣಿಸಲಾಗಿರುವ ಹೊಸ ಒಡಂಬಡಿಕೆಯಲ್ಲಿನ 5 ಸನ್ನಿವೇಶಗಳನ್ನು ನಾವು ಈ ಕೆಳಗೆ ಪ್ರಸ್ತುತಪಡಿಸಿದ್ದೇವೆ. ಅವುಗಳನ್ನು ನಾವು ಪ್ರತ್ಯೇಕವಾಗಿ ಪರಿಶೀಲಿಸಲಿದ್ದು ಅವು ಹೀಗಿವೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ ನೋಡಿ, ನೆಕ್ಸ್ಟ್ ಇನ್ನೊಂದು ಸಬ್ ಹೆಡ್ಡಿಂಗ್ ಏನು ಅಂತ ನಾವು ನೋಡ್ಬೇಕಾದ್ರೆ, ತಪ್ಪು ಮಾಡುವಂತ ಅಪೋಸ್ತಲರ ಒಂದು ಗುಣಗಳು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಏನು ಅಪೋಸ್ತಲರ್ಸ್ಗಳು ತಪ್ಪು ಮಾಡ್ತಿದ್ರ, ಅವ್ರ ಗುಣಗಳೇ ತಪ್ಪಾದ ರೀತಿಯಲ್ಲಿ ಇತ್ತಾ ಅಂತ ನಮ್ಗೆಲ್ಲ ಒಂದು ಪ್ರಶ್ನೆ ಬಂದ್ರೆ, ಖಂಡಿತವಾಗ್ಲು ಅವರು ಮನುಷ್ಯರಾಗಿದ್ರು, ಪವಿತ್ರಾತ್ಮ ಅವರಲ್ಲೂ ಇದೆ ನಮ್ಮಲ್ಲೂ ಇದೆ ಪ್ರಿಯರೇ. ಆದ್ರೆ ಮನುಷ್ಯ ಗುಣದಲ್ಲಿದ್ದಂತ ಈ ಒಂದು ಅಪೋಸ್ತಲರ್ಸ್ಗಳು ಎಂತೆಂತ ತಪ್ಪುಗಳನ್ನ ಮಾಡ್ತಿದ್ರು, ಯಾವ ರೀತಿ ಅವರು ಆ ಒಂದು ತಪ್ಪನ್ನ ಮತ್ತೆ ಮಾಡದೆ ಹೇಗೆ ಅವ್ರು ಓವರ್ಕಮ್ ಮಾಡಿ ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನ ಹೊಂದ್ಕೊಂಡ್ರು ಅನ್ನೋದನ್ನ ನಮ್ಗೊಂದು ವಿಶೇಷವಾಗಿ ಒಂದು 5 ಪಟ್ಟಿಗಳನ್ನ ಮಾಡಿದ್ದಾರೆ. ಅದನ್ನ ನಾವು ನೋಡೋಣ ಪ್ರಿಯರೇ. ಓದಿ ಸಿಸ್ಟರ್, ಮೊದಲನೇ ಒಂದು ಪ್ಯಾರ. ನಮ್ಮ ಕರ್ತನನ್ನು ಶಿಲುಬೆಗೆ ಹಾಕುವ ಸಮಯದಲ್ಲಿ ಪೇತ್ರನು ಆತನನ್ನು ಅಲ್ಲಗಳೆದದ್ದು ಇದು ಒಂದು ಗಂಭೀರವಾದ ತಪ್ಪೆಂಬುದನ್ನು ಇಲ್ಲಿ ವಿವಾದಿಸಿಲ್ಲ, ಮತ್ತು ಇದಕ್ಕಾಗಿ ಪೇತ್ರನು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟಿದ್ದನು. ಆದರೆ ಇದು ನಡೆದದ್ದು ಆತನು 50ಮ ದಿನದ ಆಶೀರ್ವಾದವನ್ನು ಹೊಂದುವ ಮುನ್ನ. ಇದಲ್ಲದೆ ಅಪೋಸ್ತಲರ ತಪ್ಪೇ ಮಾಡಲಾಗದ ಗುಣವು ಅವರು ಸಾರ್ವಜನಿಕವಾಗಿ ಮಾಡಿದ ಉಪದೇಶಗಳಿಗೆ ಮತ್ತು ಅದರ ವಿಷಯವಾದ ಅವರ ಬರವಣಿಗೆಗಳಿಗೆ ಅನ್ವಯಿಸುವುದೇ ಹೊರತು ಅವರ ಜೀವಿತದ ಕಾರ್ಯಗಳಿಗಲ್ಲವೆಂದು ಹೇಳಿಕೊಳ್ಳಲಾಗಿರುವುದು. ಅವರ ಜೀವಿತದಲ್ಲಿ ನಡೆದ ಕಾರ್ಯಗಳು ಆದಾಮನು ಬಿದ್ದು ಹೋದುದರ ಫಲವಾಗಿ ವಿರೂಪಗೊಂಡ ಅವರ ಮಣ್ಣಿನ ಘಟಗಳಲ್ಲಿನ ದೋಷಗಳು ಬೀರಿದ ಪರಿಣಾಮಗಳಿಂದ ಕೂಡಿದ್ದಾಗಿತ್ತು. ಈ ದೋಷದ ಫಲವಾಗಿ ಆದಾಮನ ಸಂತತಿಯು ನರಳುತ್ತಿದ್ದು, ಕ್ರಿಸ್ತನ ನೀತಿಯ ಫಲದ ಮೂಲಕವಾಗಿ ಇವುಗಳನ್ನು ಕ್ಷಮಿಸಬಹುದಾಗಿರುವುದು. ಕರ್ತನ ಹಾಗೂ ಸಭೆಯ ಸೇವೆಗೋಸ್ಕರವಾಗಿರುವ ಅಪೋಸ್ತಲರ ಸೇವಾ ಸ್ಥಾನಗಳು ಅವರ ಶಾರೀರಿಕ ಬಲಹೀನತೆಗಳಿಂದ ಕೇವಲ ಹೊರತಾದ ಸಂಗತಿಯಾಗಿತ್ತು. ಈ ಸೇವಾ ಸ್ಥಾನದ ಹೊಣೆ ಬಂದದ್ದು ಪರಿಪೂರ್ಣ ಮನುಷ್ಯರ ಮೇಲಾಗಿರದೆ ಅಪೂರ್ಣವಾದ ಮನುಷ್ಯರ ಮೇಲಾಗಿತ್ತು. ಅದು ಅವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ಪರಿಪೂರ್ಣವಾದವುಗಳನ್ನಾಗಿ ಮಾಡಲಿಲ್ಲ, ಆದರೆ ಆ 12 ಮಂದಿಯ ಉಪದೇಶಗಳು ಎಂದೂ ತಪ್ಪಾಗದಂತೆ ಅವರ ಆಲೋಚನೆ ಮತ್ತು ಕಾರ್ಯಗಳನ್ನು ಮಾರ್ಪಾಡು ಮಾಡಲಾಗಿತ್ತು. ಈ ವಿಧವಾದ ಎಂದೂ ತಪ್ಪೇ ಆಗದ ಅಂಶವನ್ನೇ ಈಗ ಪೋಪರ ವಿಷಯವಾಗಿಯೂ ಹೇಳಲಾಗಿರುವುದು. ಪೋಪರೊಬ್ಬರು ಎಕ್ಸ್ ಕೆಥೆಡ್ರಾ ಅಥವಾ ಅಧಿಕಾರಯುಕ್ತವಾಗಿ ನುಡಿಯುವಾಗ ಅವರು ನುಡಿದದ್ದು ದೇವರಿಂದ ಮಾರ್ಪಡಿಸಲ್ಪಟ್ಟು ಅವರು ತಪ್ಪು ಮಾಡಲು ಅವಕಾಶ ಕೊಡಲಾಗದು. ಇದು ಅವರು ತಮ್ಮನ್ನು ಅಪೋಸ್ತಲರೆಂದು ಕರೆದುಕೊಳ್ಳಲು, ಅಂದರೆ ತಾವು ಅಪೋಸ್ತಲರ ಸೇವಾ ಸ್ಥಾನ ಮತ್ತು ಅಧಿಕಾರವನ್ನು ಹೊಂದಿರುವವರೆಂದು ಹೇಳಿಕೊಳ್ಳುವಂತೆ ಮಾಡಿರುವುದು. ಆದರೆ ಇವೆಲ್ಲವುಗಳನ್ನು ಅನೇಕ ಶಾಸ್ತ್ರ ವಚನಗಳಿಂದ ಅಲ್ಲಗಳೆಯಲಾಗಿರುವುದು.
ಕೇವಲ 12 ಮಂದಿಯನ್ನು ಮಾತ್ರ ಆದುಕೊಳ್ಳಲಾಗಿದ್ದು ಇವರ ಉತ್ತರಾಧಿಕಾರಿಗಳೆಂಬುದು ಇರಲಿಲ್ಲ. ಈ ಆಯ್ಕೆಯು ಒಂದೇ ಸಾರಿ ನಡೆದದ್ದಾಗಿತ್ತು. ಲೂಕ 6ನೇ ಅಧ್ಯಾಯ 13-16 ವಚನ. ಅವರಲ್ಲಿ ಒಬ್ಬನು ವಿಫಲನಾದಾಗ ಮತ್ತೊಬ್ಬನು ಅವರ ಸೇವಾ ಸ್ಥಾನವನ್ನು ತೆಗೆದುಕೊಂಡಿದ್ದನು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 26ನೇ ವಚನ. ಹೀಗೆ ಅಲ್ಲಿ 12 ಮಂದಿಯೇ ಇದ್ದರು. ಅಲ್ಲದೆ ಆ 12 ಮಂದಿಯ ಉಪದೇಶಗಳೇ ಸಭೆಯ ನಂಬಿಕೆಗೆ ಅಸ್ತಿವಾರಗಳಾಗಿರುವುದೆಂದು ಅಥವಾ ಹೊಸ ಯೆರೂಸಲೇಮಿನ ಅಸ್ತಿವಾರಗಳಾಗಿ ಪರಿಗಣಿಸಲ್ಪಟ್ಟಿರುವುದೆಂದು ದೈವ ಪ್ರೇರಿತ ಗ್ರಂಥದ ಕಡೆಯ ಪುಟಗಳು ನಮಗೆ ತೋರಿಸಿಕೊಟ್ಟಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಮೊದಲೇ ಒಂದು ಪಾಯಿಂಟ್, ತಪ್ಪು ಮಾಡುವಂತ ಒಂದು ಅಪೊಸ್ತಲರ ಒಂದು ಗುಣಗಳು ಯಾವ ರೀತಿ ಇತ್ತು ಅನ್ನೋದನ್ನ ಮೊದಲನೇ ಒಂದು ಪಾಯಿಂಟ್ ನಮಗೆ ವಿಶ್ಲೇಷಣೆ ಯಾವ ರೀತಿ ಕೊಡ್ತಾ ಇದ್ದಾರೆ. ತುಂಬಾ ಬ್ರೀಫ್ ಆಗಿದೆ, ತುಂಬಾ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಪ್ರಿಯರೇ, ಇದರಲ್ಲಿ ಮೊದಲನೇ ಒಂದು ಎಕ್ಸಾಂಪಲ್ ಯಾರನ್ನ ತಗೋತಾ ಇದ್ದಾರೆ ಅಂತಂದ್ರೆ ಪೇತ್ರನ ತಗೋತಾ ಇದ್ದಾರೆ. ಪೀಟರ್ ಏನ್ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಅವರು ಯೇಸು ಕ್ರಿಸ್ತರನ್ನ ನಾನು ಅರಿಯೇನೆ ಅಂತ ಅನ್ಬಿಟ್ಟು 3 ಸಾರಿ ಅವ್ರು ಹೇಳ್ಬಿಟ್ಟು ಹೊರಟೋದ್ರು. ಅದು ತಪ್ಪಲ್ವಾ ಅಂತ ನಾವೆಲ್ಲ ಜಡ್ಜ್ ಮಾಡ್ತೀವಿ. ಖಂಡಿತವಾಗ್ಲೂ ಅದು ತಪ್ಪೇನೆ. ಆದ್ರೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಅದನ್ನ ತಪ್ಪನ್ನ ಒಪ್ಕೊಂಡು ಅವರು ಸರಿಯಾದಂತ ಮಾರ್ಗಕ್ಕೆ ಬಂದ್ರು. ಆದ್ರೆ ಅವರು ಪಂಚಶತಮ ದಿನದಲ್ಲಿ ಸಿಕ್ಕಂತ ಒಂದು ಪವಿತ್ರಾತ್ಮ ಭರಿತವಾಗಿ ಇದ್ಕೊಂಡು ಅವ್ರು ಮಾಡ್ಲಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರ, ಆಗ ಮಾನವಾಗಿ ಇದ್ಕೊಂಡ್ರು, ಮನುಷ್ಯನಾಗಿ ಇದ್ಕೊಂಡ್ರು, ಭಯ, ಆಮೇಲೆ ಏನಾಗೋಗುತ್ತೋ, ಯಾರಾದ್ರೂ ನನಗ್ ಬಂದು ಹೊಡೆದ್ಬಿಟ್ರೆ ಏನ್ ಕತೆ, ಆದ್ರೆ ನಾನು ಈ ಜಾಗದಲ್ಲಿ ಇರಕ್ ಆಗ್ತಾ ಇಲ್ಲ, ಆದ್ರೆ ಸ್ವಾಮಿನ ಬಿಟ್ಟು ನಾನು ಹೋಗಕ್ ಆಗಲ್ವಲ್ಲ ಅನ್ನೋ ಒಂದು ಏನೇನೋ ಮಾಡ್ಬಿಡ್ತಾರಲ್ಲ ನನ್ ಸ್ವಾಮಿನ ಅಂತ ಅನ್ಬಿಟ್ಟು ಆ ಒಂದು ಪ್ರೀತಿಯ ಹಂಬಲ ಏನ್ ಮಾಡ್ತು ಅಂತಂದ್ರೆ ಅಲ್ಲೇ ಇರೋದಕ್ಕೆ ಅವ್ರನ್ನ ನಿಲ್ಲಿಸ್ತು. ಆದ್ರೆ ಅಲ್ಲಿದ್ದಂತ ಜನಗಳ ಒಂದು ರಿಯಾಕ್ಷನ್ ನೋಡಿ ಅವರು ಮನುಷ್ಯನಾಗಿದ್ದರಿಂದಲೇ, ಪವಿತ್ರಾತ್ಮ ಇಲ್ದೇ ಇರೋದ್ರಿಂದಲೇ ಧೈರ್ಯ ಗೆಟ್ಟು ನಾನ್ ಅರಿಯೇನು ಅಂತ ಅನ್ಬಿಟ್ಟು ಹೇಳಿ ಹೊರಟೋದ್ರು. ಪ್ರಿಯರೇ, ಇದನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಬೇಕು, ಯಾವ ರೀತಿ ನಾವು ಜಡ್ಜ್ ಮಾಡ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ಇದನ್ನ ನಾವು 2 ರೀತಿ ಕ್ವಾಲಿಟಿ ಮಾಡ್ಕೋಬಹುದು. ಸೊ ಒಂದು ಆತ್ಮಿಕವಾದಂತ ರೀತಿಯಲ್ಲಿ ನಾವು ನೋಡೋದಾದ್ರೆ ಸೌಲ್ ಮತ್ತೆ ದಾವಿದನ್ನ ನಾವು ನೋಡಿ, ದಾವಿದ ತಪ್ಪು ಮಾಡ್ದ, ಒಪ್ಕೊಂಡು ವಾಪಸ್ ದೇವ್ರ ಹತ್ರ ಕ್ಷಮಾಪಣೆ ಕೇಳಿ ದಾವಿದನ ಸಂಗಡ ಬಂದ್ಬಿಟ್ರು. ಆದ್ರೆ ಸೌಲು ದಾವಿದಿನ್ಗಿಂತ ಕಮ್ಮಿನೇ ತಪ್ಪು ಮಾಡಿದ್ದು. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೌಲ್ನ ದೇವ್ರು ಕೈ ಬಿಟ್ರು, ದಾವಿದನ್ನ ದೇವ್ರು ಕೈ ಹಿಡಿದ್ರು. ಪ್ರಿಯರೇ, ಯಾಕೆ ದಾವಿದನ್ನ ದೇವ್ರು ಕೈ ಹಿಡಿದ್ರು ಅಂತಂದ್ರೆ ದಾವಿದನು ರಿಪೆಂಡೆನ್ಸ್ ಮಾಡ್ಕೊಂಡ, ಕ್ಷಮಾಪಣೆ ಕೇಳ್ಕೊಂಡ. ಅದೇ ತರಾನೇ ಪೀಟರು ಕೂಡ ಕ್ಷಮಾಪಣೆ ಕೇಳ್ಕೊಂಡು ಸತ್ಯದ ಮಾರ್ಗದಲ್ಲಿ ನಡ್ಕೊಂಡ್ರು. ಆದ್ರೆ ಈಗಿರುವಂತ ಒಂದು ಪೋಪರೇ ಆಗ್ಲಿ, ಈಗಿದ್ದಿರುವಂತ ಒಂದು ರೆವರೆನ್ಸೇ ಆಗ್ಲಿ, ಪಾಸ್ಟರ್ಸ್ಗಳೇ ಆಗ್ಲಿ, ಅವರೆಲ್ರೂ ಕೂಡ ತಪ್ಪು ಮಾಡ್ತಾನೆ ಇದ್ದಾರೆ. ಆ ಒಂದು ತಪ್ಪನ್ನ ಅವರು ಗುಣ ರೀತಿಯಲ್ಲಿ ಅವರದೇ ಒಂದು ಕ್ಯಾರೆಕ್ಟರ್ ಆಗಿ ಇಟ್ಕೊಬಿಟ್ಟಿದ್ದಾರೆ. ದೇವರನ್ನ ಅವರು ತಪ್ಪಾದಂತ ರೀತಿಯಲ್ಲಿ ಉಚ್ಚಾರಣೆ ಮಾಡಿ, ತಪ್ಪಾದ ರೀತಿಯಲ್ಲಿ ದೇವರ ಒಂದು ಸತ್ಯನ ಹಿಡ್ಕೊಂಡು ಬಿಸ್ನೆಸ್ ರೀತಿಯಲ್ಲಿ ಅವರು ನಡೀತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿ, ಇದು ಅಘೋರವಾದಂತ ಒಂದು ತಪ್ಪಾಗಿರುತ್ತೆ. ಸೊ ಅದಾದ ನಂತರ ನಮಗೊಂದು ಆತ್ಮಿಕವಾದಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ 12 ಮಂದಿ ಶಿಷ್ಯಂದಿರು ಕೂಡ ಅವರು ಬೇರೆ ಬೇರೆ ಒಂದು ರೀತಿಯ ಒಂದು ಗುಣಗಳು ಹೊಂದಿದ್ರು ಕೂಡ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಸತ್ಯದಲ್ಲಿ ಧೈರ್ಯ ಪಡಿಸ್ಕೊಂಡೋದ್ರು. ಹಾಗೆಯೇ ನೀವು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಏನ್ ಅರ್ಥ ಅಂತಂದ್ರೆ, ನಮ್ಮಲ್ಲೂ ಕೂಡ, ನಮ್ಮ ಸಭೆಗಳಲ್ಲೂ ಕೂಡ ಒಂದು ಕುಂದು ಕೊರತೆಗಳು, ಒಂದು ಮನಸ್ತಾಪಗಳು ಸಹಜವಾಗಿ ಹುಟ್ಟೋದು ಸಹಜ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದು ಫ್ಯಾಮಿಲಿ ಅಂತ ಅಂದಾಗ, ಒಂದು ಕುಟುಂಬ ಅಂದಾಗ ಒಂದು ವಿಶೇಷವಾದಂತ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದರ ಆಲೋಚನೆಗಳಿರೋದು ಸಹಜ. ಅದನ್ನ ನಾವು ಯಾವ ರೀತಿಯಲ್ಲಿ ಅವಲಂಬಿಸ್ಕೊಂಡು ಯಾವ ರೀತಿಯಲ್ಲಿ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಟ್ಟಿ ನಡ್ಕೊಂಡು ಹೋಗ್ತೀವೋ ಅದು ಬುದ್ಧಿವಂತರ ಒಂದು ಲಕ್ಷಣ ಆಗಿರುತ್ತೆ. ಈ ತರ ನಡ್ಕೊಂಡು ಹೋದ್ರೇನೆ ಆ ಒಂದು ಸಂಸಾರ ಅನ್ನೋದು ಯಾವ ರೀತಿ ಜಯವಾಗಿರುತ್ತೋ ಅದೇ ತರನೇ ಸಭೆನೂ ಕೂಡ ಇರೋದಕ್ ಸಾಧ್ಯ. ಪ್ರಿಯರೇ, ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ತಗ್ಗಿಸ್ಕೊಳ್ಳೋದು, ಕೆಲವೊಂದು ಅಂಶಗಳಲ್ಲಿ ದೇವರ ಒಂದು ನಾಮಕ್ಕೋಸ್ಕರ ನಮ್ಮನ್ನೇ ನಾವು ಹಿಂಜರಿಸೋದು, ಇಂಥವೆಲ್ಲ ನಡೆಯುತ್ತೆ. ಆ ಸಂದರ್ಭದಲ್ಲೆಲ್ಲೂ ಕೂಡ ನಾವು ಹಿಂದರಿದೆ
ನಾವು ಸತ್ಯ ನೋಡಿ ಬಂದಿರೋದ್ರಿಂದ ಸತ್ಯಕ್ಕಾಗಿ ನಿಲ್ಬೇಕೇ ಹೊರತು ಯಾರೋ ಒಬ್ಬ ಸಹೋದರ ಮಾಡೋ ಒಂದು ತಪ್ಪು, ಯಾವುದೋ ಒಂದು ಸಹೋದರಿ ಮಾಡುವಂತ ತಪ್ಪನ್ನ ನಾವು ಮತ್ತೊಬ್ಬರ ರೀತಿಯಲ್ಲಿ ನಾವು ಜಡ್ಜ್ ಮಾಡೋದು ಸರಿ ಬರೋದಿಲ್ಲ. ಸೊ ಪ್ರಿಯರೇ, ನಮ್ಮಲ್ಲೂ ಕೂಡ ತಪ್ಪಾಗೋದು ಸಹಜ. ಆದ್ರೆ ಅದೇ ತಪ್ಪನ್ನ ಮತ್ತೆ ನಾವು ಮಾಡದೆ ಸತ್ಯದ ಅನುಗುಣವಾಗಿ ನಡ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ನೆಕ್ಸ್ಟ್ ಎರಡನೇ ಒಂದು ಪಾಯಿಂಟ್ ನಾವು ಡಿಸ್ಕಸ್ ಮಾಡೋಣ. ಎರಡನೇ ಒಂದು ಪಾಯಿಂಟ್, ಇನ್ನು ಬೇರೆ ಇನ್ಯಾರ ಬಳಿನಾದ್ರೆ ಟೆಕ್ಸ್ಟ್ ಬುಕ್ ಇದೆಯಾ? ಅಮೃತ ಸಿಸ್ಟರ್, ಟೆಕ್ಸ್ಟ್ ಬುಕ್ ಇದೆಯಾ? ಬ್ರದರ್ ಅವಳಿಲ್ಲ ಬ್ರದರ್. ಓಕೆ, ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಬೇರೆ ಯಾರಿಗಾದ್ರೂ ಅವಕಾಶ? ಇಲ್ವಾ? ಯಾರ ಬಳಿನು ಟೆಕ್ಸ್ಟ್ ಬುಕ್ ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹತ್ರ? ಓಕೆ, ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇಲ್ಲ ದಯವಿಟ್ಟು ಕ್ಲಾಸ್ ಆದ್ಮೇಲೆ ನನಗೆ ಇನ್ಫಾರ್ಮ್ ಮಾಡಿ, ನಾನ್ ನಿಮ್ಗೆ ಕೊರಿಯರ್ ಮಾಡ್ತೀನಿ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಎರಡನೇ ಅಂಶ, ಪೇತ್ರನ ಕಪಟಾಚರಣೆ ಅಥವಾ ಅವನು ಒಂದು ಸಂದರ್ಭದಲ್ಲಿ ಯಹೂದ್ಯರೊಡನೆ ಹಾಗೂ ಅನ್ಯ ಜನರೊಡನೆ ನಡೆದುಕೊಳ್ಳುವಾಗ ಇಬ್ಬಗೆಯ ರೀತಿಯಲ್ಲಿ ವರ್ತಿಸಿದನೆಂಬ ಅಂಶವನ್ನು ಅಪೊಸ್ತಲರು ಇತರರಂಥ ಸ್ವಭಾವವುಳ್ಳ ಮನುಷ್ಯರಾಗಿದ್ದರು. ಅವರು ತಮ್ಮ ನಡವಳಿಕೆಯಲ್ಲಿ ತಪ್ಪೇ ಮಾಡದ ಗುಣವುಳ್ಳವರಾಗಿರಲಿಲ್ಲ ಎಂಬುದಕ್ಕೆ ಸಾಕ್ಷಾಧಾರವಾಗಿ ತೋರಿಸಿಕೊಡಲಾಗಿರುವುದು. ಮತ್ತೆ ನಾವು ಈ ಆಪಾದನೆಯನ್ನು ಒಪ್ಪಿಕೊಂಡಿದ್ದು ಅಪೊಸ್ತಲರು ಇದನ್ನು ಒಪ್ಪಿಕೊಂಡಿರುವುದನ್ನು ನಾವು ಕಂಡುಕೊಂಡಿದ್ದೇವೆ. ಅಪೊಸ್ತಲರ ಕೃತ್ಯ 14:15. ಆದರೂ ನಾವು ಮತ್ತೆ ಹೇಳುವುದೇನೆಂದರೆ, ಮನುಷ್ಯ ಸ್ವಭಾವದ ಈ ಬಲಹೀನತೆಗಳು ಅಪೊಸ್ತಲರಾಗಿ ಅವರ ಕಾರ್ಯಗಳನ್ನು ಹಾಗೂ ಅವರಲ್ಲಿದ್ದ ಉಪಯುಕ್ತತೆಯನ್ನು ಎಂದೂ ಹಾಳುಗೆಡವಲು ಬಿಟ್ಟಿರಲಿಲ್ಲ. ಅವರು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಮೂಲಕವಾಗಿ ಸುವಾರ್ತೆಯನ್ನು ಸಾರಿದವರಾಗೆಂಬಂತಿದ್ದರು. 1 ಪೇತ್ರ 1:12, ಗಲಾತ್ಯ 1:11-12. ಅವರು ಮಾನುಷ ಜ್ಞಾನದಿಂದ ಅಲ್ಲದೆ ಮೇಲಿನಿಂದ ಬರುವ ಜ್ಞಾನದ ಮೂಲಕವಾಗಿ ಅದನ್ನು ಸಾರಿದರು. 1 ಕೊರಿಂಥ 2:5-16. ದೇವರು ಆ ಸಮಯದಲ್ಲೇ ಅಪೊಸ್ತಲನಾದ ಪೌಲನ ಮೂಲಕವಾಗಿ ಪೇತ್ರನು ಮಾಡಿದ ಆ ತಪ್ಪನ್ನು ತಿದ್ದುಪಡಿ ಮಾಡಿದ್ದನು. ಅವನು ಪೌಲನು ನಿರಾಕರಣೆ ಉಳ್ಳವನಾದರೂ ಪೇತ್ರನು ದೋಷಿಯಾಗಿ ಕಂಡು ಬಂದಿದ್ದರಿಂದ ಅವನನ್ನು ಸ್ಥಿರ ಮನಸ್ಸಿನಿಂದ ಮುಖಾಮುಖಿಯಾಗಿ ಎದುರಿಸಿದನು. ಗಲಾತ್ಯ 2:11. ಅಲ್ಲದೆ ಕ್ರಿಸ್ತನಲ್ಲಿ ಯಹೂದ್ಯರು ಗ್ರೀಕರು ಸಮಾನರೆಂಬ ವಿಷಯದಲ್ಲಿ ಚಂಚಲತೆಯ ಯಾವ ಸೂಚನೆಯೂ ಕಾಣದೇ ಇರುವುದು ಮತ್ತು ಕರ್ತನನ್ನು ಅಂಗೀಕರಿಸುವಲ್ಲಿ ಯಾವ ಅಂಜಿಕೆಯೂ ಇಲ್ಲದಿರುವುದು ಪೇತ್ರನ 2 ಪತ್ರಿಕೆಗಳಲ್ಲಿಯೂ ಕಂಡು ಬಂದಿರುವುದು ಬಹು ಗಮನಾರ್ಹ. ಥ್ಯಾಂಕ್ ಯು ಸಿಸ್ಟರ್. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಪೇತ್ರನ್ಗೂ ಮತ್ತೆ ಪೌಲನ್ಗೂ ಒಂದು ಸನ್ನಿವೇಶಗಳನ್ನ ಇಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಪೇತ್ರದವರ ಮನಸ್ಥಿತಿ ಹೆಂಗಿತ್ತು ಅಂತಂದ್ರೆ, ದುಡುಕು ಸ್ವಭಾವ, ಒಂದು ನಿಚ್ಚಲವಾದಂತ ಒಂದು ಸಂಗತಿಗಳನ್ನ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಿಲ್ಲದೆ ಅವರು ಒಂದು ವಿಶೇಷವಾದಂತ ರೀತಿಯಲ್ಲಿ, ಅಂದ್ರೆ ಒಂದು ಚಾಲೆಂಜಿಂಗ್ ಆಗೋ ತರ ಕೇಳೋಂತ ಮಕ್ಳುಗಳಿಗೂ ಕೂಡ ಒಂದು ತಪ್ಪಾದಂತ ರೀತಿ ಆಲೋಚನೆ ಬರೋ ತರ ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇರುವಂತ ವ್ಯಕ್ತಿಯಾಗಿದ್ರು. ಆದ್ರೆ ಅವ್ರಲ್ಲಿ ಪವಿತ್ರಾತ್ಮ ಇತ್ತ ಅಂತ ಇತ್ತು, ಆದ್ರೆ ಗುಣ ಅವ್ರಿನ್ನೂ ಕೂಡ ತಿದ್ಕೊಂಡಿರ್ಲಿಲ್ಲ ಪ್ರಿಯರೇ. ಸೊ ಅವರು ತಪ್ಪೇನು ಮಾಡ್ತಿರ್ಲಿಲ್ಲ, ಆದ್ರೆ ಸಮಯೋಚಿತವಾದಂತ ಮಾತುಗಳನ್ನ ಆ ಒಂದು ನಡವಳಿಕೆಯ ರೀತಿಯಲ್ಲಿ ಅವ್ರು ಹೇಳೋದಕ್ ಬರ್ತಿರ್ಲಿಲ್ಲ ಪ್ರಿಯರೇ. ಇದನ್ನ ಕಂಡಂತ ಪೌಲು ಏನ್ ಮಾಡಿದ್ರು ಅಂತಂದ್ರೆ ಪೇತ್ರುಗೆ ಟೀಚ್ ಮಾಡ್ತಾರೆ. ಈ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದು ಹೆಂಗೆ ಅಂತ ಅನ್ಬಿಟ್ಟೆಲ್ಲ ಹೇಳ್ತಾರೆ. ಏನಕ್ಕಂದ್ರೆ ಪೇತ್ರು ಪೌಲನ್ಗಿಂತ ದೊಡ್ಡವರಾಗಿದ್ರು ಕೂಡ ಪೇತ್ರು ಪೌಲನ ಮಾತನ್ನ ಕೇಳಿದ್ರಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಪೌಲು ಹೇಳ್ತಾ ಇದಾರೆ, ನಾನು ಇದನ್ನೆಲ್ಲ ತಾತ್ಸಾರ ಮಾಡ್ಬೇಕು, ನನ್ಕಿಂತ ಚಿಕ್ಕವನು, ನಾವು ಎಲ್ಲಾದ್ರ ರೀತಿಯಲ್ಲೂ ಕೂಡ ಇದಕ್ಕೂ ಕೂಡ ತುಂಬಾ ಬೇಕಾಗಿರೋರು ನಾವು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ದಂತೆನೆ ಮಾಡಿದ್ರು.
ಇನ್ನು ಅದು ಅಲ್ಲದಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಸಭೆ ಹಿಸ್ಟ್ರಿ ನಾವು ಚೆಕ್ ಮಾಡೋಣ. ದೇವರ ಒಂದು ಕೆಲಸದಲ್ಲಿ ತುಂಬಾ ಕೆಲಸ ಮಾಡಿರೋಂತ, ಅಂದ್ರೆ ಹಾರ್ವೆಸ್ಟಿಂಗ್ ಕೆಲಸದಲ್ಲಿ ನಾನು ಹೇಳ್ತಾ ಇರೋದು, ಪತ್ರಿಕೆ ಬರ್ದಿರೋದಂತಲ್ಲ. ಪರಲೋಕ ರಾಜ್ಯದ ಬಗ್ಗೆ ವಿಚಾರಗಳನ್ನೆಲ್ಲ ಹೇಳಿದಾಗ ಕಾನ್ಸಿಗ್ರೇಷನ್ ಹೊಂದ್ಕೊಳ್ಳುವಂತ ವ್ಯಕ್ತಿಗಳು ಇರ್ತಾರಲ್ಲ, ಇದರಲ್ಲಿ ಹೆಚ್ಚಾಗಿ ಮಾಡಿರುವಂತ ವ್ಯಕ್ತಿನ ಯಾರು ಅಂತಂದ್ರೆ ಪೇತ್ರು. ಅವರು ಪ್ರಸಂಗ ಮಾಡಿದ್ರು ಅಂತಂದ್ರೆ ಪ್ರಿಯರೇ, 3,500 ಜನ, 4,500 ಜನ, ಅಷ್ಟೊಂದು ಜನ ಬಂದು ಏನ್ ಮಾಡ್ತಿದ್ರು ಅಂತಂದ್ರೆ ದೀಕ್ಷಾ ಸ್ಥಾನ ಹೊಂದ್ಕೊಂಡು ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ ಚಿಕ್ಕ ಹಿಂಡಿಗೆ ಸೆಲೆಕ್ಟ್ ಆಗುವಂತ ಮಕ್ಕಳಾಗಿ ಬರ್ತಾ ಇದ್ರು ಪ್ರಿಯರೇ. ಬಟ್ ಇಂಥ ವ್ಯಕ್ತಿಗೆ ಇಂಥ ಒಂದು ಗುಣಗಳನ್ನ ಇರೋದು ಸರಿ ಬರಲ್ಲ. ಇದನ್ನ ಸರಿಪಡಿಸ್ಬೇಕು ಅಂತ ಬಂದಿದೆ ಯಾರು ಅಂತಂದ್ರೆ ಪೌಲು. ನೋಡಿ, ಒಂದು ಘಟನೆ ಇಲ್ಲಿ ಗಲಾತ್ಯದಲ್ಲಿ ಹೇಳ್ತಾರೆ ನೋಡಿ, ಓದಿ. ಗಲಾತ್ಯ 2ನೇ ಅಧ್ಯಾಯ 11ನೇ ವಚನ. ಸೋದರ ಸೋದರಿಯರು ಓದಿ. ಗಲಾತ್ಯ 2ನೇ ಅಧ್ಯಾಯ 11ನೇ ವಚನ. ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ನೋಡಿದ್ರ, ಇವರು ಒಂದು ಆ ಒಂದು ಗುಣನ ಹೊಂದ್ಕೊಳ್ದೇ ಇರೋದ್ರಿಂದ ಪ್ರತಿಯೊಬ್ರು ಅವ್ರನ್ನ ದ್ವೇಷಿಯಾಗಿ ನೋಡ್ತಾ ಇದ್ರು. ಆದ್ರೆ ಪೌಲ್ ಏನ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಮುಖವಾಗಿ ಸಂಧಿಸಿ ಅವ್ರನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸಮಾಧಾನನ ಪಡಿಸ್ತಾ ಇದ್ದಾರೆ. ಈಗ ನೋಡಿ, ಅರ್ಥಪಡಿಸ್ಕೊಳ್ಳಿ, ಈ ಒಂದು ಕಾಂಟೆಕ್ಸ್ಟ್ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ, ಈಗ ಒಬ್ಬ ಎ ಅನ್ನೋ ವ್ಯಕ್ತಿ ಇರ್ತಾನೆ, ಬಿ ಅನ್ನೋ ವ್ಯಕ್ತಿ ಇರ್ತಾನೆ. ಈಗ ಎ ಅನ್ನೋ ವ್ಯಕ್ತಿಗೆ ಬಿ ಅನ್ನೋ ವ್ಯಕ್ತಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆದ್ರೆ ಆ ಎ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಸಿ ಅನ್ನೋರ್ ಹತ್ರ, ಡಿ ಅನ್ನೋ ಅಂತ ವ್ಯಕ್ತಿಗಳ ಹತ್ರ ಹೋಗಿ ಶೇರ್ ಮಾಡಲ್ಲ. ಡೈರೆಕ್ಟ್ ಆ ಬಿ ಅನ್ನೋ ವ್ಯಕ್ತಿಯನ್ನೇ ಸಂಧಿಸಿ ಅವನ ಒಂದು ಗುಣಲಕ್ಷಣಗಳನ್ನ ಈ ರೀತಿ ನೀನು ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸಂತೈಸಿ ಆ ಒಂದು ಗುಣ ಬರೋವರೆಗೂ ಅವನ ಸಂಗಡ ಇದ್ಕೊಂಡು ದೇವ್ರ ಕೆಲ್ಸನ ಮಾಡಿಸ್ಕೊಂಡು ಹೋಗಿದ್ದಾರೆ. ನೋಡಿದ್ರ ಪ್ರಿಯರೇ, ಇದನ್ನೇ ಹೇಳೋದು, ಗಾಳಿ ಮಾತನ್ನ ಸ್ಪ್ರೆಡ್ ಮಾಡಬಾರ್ದು ಅಂತ. ಸೊ ಒಬ್ರಿಗಿಂದ ಒಬ್ರಿಗೆ ಹೇಳ್ಕೊಂಡು ಹೋದಾಗ ಏನಾಗುತ್ತೆ, ಅದು ಗಾಳಿ ಮಾತಾಗಿ ಏನೋ ಒಂದು ಹೇಳಿದ್ರೆ ಅದು ಬೇರೆ ಏನೋ ಒಂದು ಆಗೋಗುತ್ತೆ. ಇದ್ರಿಂದ ಪ್ರಿಯರೇ, ಸಭೆಗೆ ಹಲವಾರು ಒಂದು ತೊಡಕುಗಳನ್ನ ಬರಬಾರ್ದು ಅನ್ಬಿಟ್ಟನೆ ಆದಿ ಸಭೆಯಲ್ಲಿದ್ದಂತ ಸಹೋದರ ಸಹೋದರಿಯರು ಅಪೋಸ್ತಲರ್ಸ್ಗಳು ಇಂತ ಒಂದು ಕಾರ್ಯ ನಿರ್ವಹಿಸಿ ಪ್ರಮುಖವಾಗಿ ಅವರು ಮುಂದೆ ಬಂದಿದ್ದಾರೆ ಪ್ರಿಯರೇ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಮಲ್ಲೂ ಕೂಡ ನಾವು ಈ ಒಂದು ಗುಣಗಳನ್ನ ಯಾವ ರೀತಿ ಹೊಂದ್ಕೋಬಹುದು ಅಂತಂದ್ರೆ, ನಮ್ಮ ಸಭೆಗಳಲ್ಲೂ ಕೂಡ ಹಲವಾರು ಮಂದಿ ಇದ್ದಾರೆ. ಅವರ ಒಂದು ಗುಣಗಳು ಕೂಡ ಹಲವಾರು ರೀತಿ ಇರುತ್ತೆ. ಅದನ್ನ ನಾವೆಲ್ಲ ಯಾವ ರೀತಿ ಕನ್ಸಿಡರ್ ಮಾಡ್ಬೇಕಂದ್ರೆ, ಇವ್ರು ನಮ್ಗಿಂತ ಶ್ರೇಷ್ಠರು, ಇವ್ರು ನಮ್ಗಿಂತ ಒಂದು ಒಳ್ಳೆ ಗುಣಗಳನ್ನ ಹೊಂದಿರುವಂತವ್ರು, ನಾವು ಇವ್ರ ಬಳಿ ತಗ್ಗಿಸ್ಕೋಬೇಕು, ಒಂದು ಒಳ್ಳೆ ವಿನಯತೆಯಿಂದ ಇರಬೇಕು. ಮುಂದೆ ಬರುವಂತ ಯುಗದಲ್ಲಿ ಇವ್ರು ದೇವರ ಒಂದು ರಾಜ್ಯಕ್ಕೆ ಬರುವಂತ ಮಕ್ಕಳಾಗಿರೋದ್ರಿಂದಾನೇ ಇಂಥ ಒಂದು ಶ್ರೇಷ್ಠವಾದಂತ ಮಾರ್ಗದಲ್ಲಿ ಬಂದಿರೋದ್ರಿಂದ ನಾವೆಲ್ರೂ ಕೂಡ ಒಂದೇ ಅನ್ನೋ ಒಂದು ಮನೋಭಾವದಿಂದ, ಇವನ್ಕಿಂತ ನಾನ್ ದೊಡ್ಡವನು ಅನ್ನೋ ಒಂದು ಮನೋಭಾವ ಇಲ್ದೇನೆ ನಾವೆಲ್ರೂ ಕೂಡ ಒಮ್ಮನಸ್ಸಿನಿಂದ ಒಂದು ಪ್ರೀತಿ ಐಕ್ಯತೆಯಿಂದ ಸಭೆನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕು ಪ್ರಿಯರೇ. ಅಂದ್ರೆ ಅಭಿವೃದ್ಧಿ ಅಂದ್ರೆ ಯಾವ ರೀತಿ? ಸತ್ಯನ ಸಾರೋದು, ಸತ್ಯನ ಸಾರಿ ಸತ್ಯದ ಪ್ರಕಾರ ನಡೆದಿ ದೇವರಿಗೆ ಮೆಚ್ಚುಗೆನ ಹೊಂದ್ಕೊಳ್ಳೋದು ಪ್ರಿಯರೇ. ಇವೆಲ್ಲ ಮಾರ್ಗದರ್ಶನಗಳನ್ನ ನಮ್ಮ ಒಂದು ಜೀವನದ ಅಂತ್ಯದವರೆಗೂ ಕೂಡ ನಾವು ಮಾಡ್ಕೊಂಡು ಹೋಗ್ಬೇಕು. ಇದೇ ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ. ದೇವ್ರನ್ನ ನಾವು ಯಾವ್ದೇ ತರ ಒಂದು ಕಾಣಿಕೆಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಲ್ಲ ಪ್ರಿಯರೇ. ಅವೆಲ್ಲ ಕಾನ್ಸೆಪ್ಟೇ ಇಲ್ಲ, ಅವೆಲ್ಲ ರಾಂಗ್ ಡಾಕ್ಟ್ರಿನ್. ಸೊ ರಿಯಲ್ ಡಾಕ್ಟ್ರಿನ್ ಏನ್ ಗೊತ್ತಾ? ಸೊ ನಾವು ಕಂಡಂತ ಒಂದು ಸತ್ಯನ, ಉಚಿತವಾಗಿ ಪಡ್ಕೊಂಡಂತ ಈ ಒಂದು ಸತ್ಯನ ಮತ್ತೊಬ್ರು ಕೂಡ ಉಚಿತವಾಗಿ ನಾವು ಸಾರಿ ಅವರು ಕೂಡ ಸತ್ಯದಲ್ಲಿ ನಡ್ಸ್ಕೊಂಡು ಹೋಗೋದನ್ನೇ ನಿಮ್ಮೆಲ್ಲರ ಜವಾಬ್ದಾರಿ. ಅದೇ ರೀತಿ ನಮ್ಮ ಒಂದು ಗುಣಗಳನ್ನು ಕೂಡ ಸರಿಪಡಿಸ್ಕೊಂಡು ಹೋಗುವಂತವ್ರಾಗಿರೋಣ. ಸೊ ಇಲ್ಲಿಗೆ ನಾವು ಇವತ್ತಿನ ಒಂದು ಪಾಠ ನಾವು ನಿಲ್ಸೋಂತವ್ರಾಗಿರೋಣ. ಮುಂದೆ ಬರುವಂತ ದಿನದಲ್ಲಿ ನಾವು ನೆಕ್ಸ್ಟ್ ಅಪೊಸ್ತಲರಲ್ಲಿ ಇನ್ನು ಮಿಕ್ಕಿದಂತ ಒಂದು 3 ಗುಣಗಳ ಬಗ್ಗೆ ನಾವು ಸ್ಟಡಿ ಮಾಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆಯನ್ನ ಸಹೋದರಿ ಆದಂತ ಪ್ರಸನ್ನ ಕುಮಾರ್ ಬ್ರದರ್, ಅದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ ಬ್ರದರ್? ಓಕೆ ಸರ್, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಸ್ತೋತ್ರ ಸ್ವಾಮಿ,
ದೇವರೇ, ಇದುವರೆಗೂ ಸ್ವಾಮಿ ಈ ಒಂದು ರಾತ್ರಿ ವೇಳೆಯಲ್ಲಿ ದೇವರೇ ಅನೇಕ ವಿಷಯಗಳನ್ನು ಸ್ವಾಮಿ ನಾವುಗಳು ತಿಳ್ಕೊಳ್ಳುವ ಹಾಗೆ, ಕಲಿಯುವ ಹಾಗೆ ತಂದೆ ಮಾಡಿದ ಉಪಕಾರಕ್ಕಾಗಿ, ಈ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ಈ ವಾಕ್ಯಗಳನ್ನ ಕೇಳಿದ ನಾವೆಲ್ಲರೂ ತಂದೆ ಈ ವಾಕ್ಯಗಳನ್ನ ಜ್ಞಾಪಕದಲ್ಲಿಟ್ಟುಕೊಂಡು ತಂದೆ ಅದೇ ರೀತಿಯಲ್ಲಿ ನಡೆಯುತ್ತಾ ತಂದೆ ನಾವು ಈ ವಾಕ್ಯಗಳನ್ನ ಮತ್ತೆ ಮತ್ತೆ ಮೆಲುಕಾಕ್ತಾ ಇರುವ ಹಾಗೆ ಸಹಾಯ ಮಾಡ್ರಿ. ಈ ರೀತಿಯಲ್ಲಿ ನಮ್ಮನ್ನ ಎಚ್ಚರಿಸಿ ನಡೆಸ್ತಾ ಬರ್ತಿರುವ ದೇವರೇ ಸಹೋದರರನ್ನು ಕೂಡ ಕೊಡ್ತೇನೆ. ಅವ್ರಿಗಿನ್ನ ಹೆಚ್ಚಾದ ಜ್ಞಾನವನ್ನು ದಯಪಾಲಿಸ್ರಿ. ಈ ವಾಕ್ಯಗಳನ್ನ ಕೇಳಿದ ಪ್ರತಿಯೊಬ್ಬೊಬ್ಬರನ್ನ ತಂದೆ ನಿಮ್ಮ ಕರಗಳೆಲ್ಲ ಅರ್ಪಿಸಿ ತಂದೆ ಈ ರೀತಿಯಲ್ಲಿ ಅನೇಕ ವಿಷಯಗಳನ್ನ ನಾವು ಕಲಿತಿರುವಾಗ ನಮಗಿನ್ನ ಹೆಚ್ಚಾದ ಜ್ಞಾನ, ವಿವೇಕ, ತಿಳುವಳಿಕೆಯನ್ನ ತಂದೆ ನಮಗೆ ಅನುಗ್ರಹಿಸಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ನಮ್ಮ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರ ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ಕಾರ. ನಮಸ್ತೆ, ಗುಡ್ ನೈಟ್. ನಮಸ್ತೆ ರೀ ಎಲ್ಲರಿಗೂ. ನಮಸ್ತೆ, ನಮಸ್ತೆ, ಗುಡ್ ನೈಟ್. ಬ್ರದರ್ಸ್ ಗುಡ್ ನೈಟ್. ನಮಸ್ತೆ. ನಮಸ್ತೆ ಬ್ರದರ್ಸ್, ಗುಡ್ ನೈಟ್. ನಮಸ್ತೆ ಎಲ್ಲರಿಗೂ ನಮಸ್ತೆ, ಗುಡ್ ನೈಟ್, ಶುಭರಾತ್ರಿ. ಎಲ್ಲರಿಗೂ ನಮಸ್ತೆ. ನಮಸ್ತೆ ಎಲ್ಲರಿಗೂ.